ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿಃ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿಃ ಓಂ. ವಿದುರ ಧೃತರಾಷ್ಟ್ರನಿಗೆ ಅನೇಕ ತತ್ವಗಳನ್ನೆಲ್ಲ ಉಪದೇಶ ಮಾಡ್ತಾ ಇದ್ದಾನೆ. ಆ ತತ್ವಗಳನ್ನೆಲ್ಲ ಉಪದೇಶ ಮಾಡುವಂತಹ ಭಾಗವೇ ವಿದುರ ನೀತಿ. ನಾವೀಗ ಅಂಥ ವಿದುರ ನೀತಿಯ ಚಿಂತನೆಯನ್ನ ಮಾಡ್ತಾ ಇದ್ದೇವೆ. ವಿದುರ ನೀತಿಯ ಚಿಂತನೆಯಲ್ಲಿ ನಾವೀಗ ಎಷ್ಟು ಮುಗಿಸಿದ್ದೇವೆ ಅಂತ ಕೇಳಿದ್ರೆ ಒಂದು ಅಧ್ಯಾಯ ಮಾತ್ರ ಆಗಿರುವಂಥದ್ದು. ಎಷ್ಟು ವಿಶೇಷ ವಿಷಯಗಳಿದೆ ಅಂತ ನಾವು ನೋಡ್ತಾ ಬರ್ತಾ ಸುಮಾರು 61 ಶ್ಲೋಕ ಆಗಿದೆ. ಅಂದ್ರೆ ಇಂದ್ರಿಯಗಳು ಕುದುರೆ ಇದ್ದ ಹಾಗೆ ಇಂದ್ರಿಯಗಳನ್ನ ನಾವು ಕಂಟ್ರೋಲ್ ಮಾಡ್ಲಿಲ್ಲ ಅಂತಂದ್ರೆ ಅದು ನಮ್ಮನ್ನ ಹಾಳು ಮಾಡಿಬಿಡುತ್ತೆ ಅಂತ. ರಥವನ್ನು ಹಾಳು ಮಾಡತ್ತೆ. ಹೇಗೆ ಕುದುರೆಗಳು ಕಂಟ್ರೋಲ್ ಅಲ್ಲಿ ಇಲ್ಲ ಅಂತಂದ್ರೆ ರಥವೂ ಹಾಳಾಗತ್ತೆ, ರಥದಲ್ಲಿ ಕೂತವನು ಸತ್ತೋಗ್ತಾನೋ, ಹಾಗೆ ಇಂದ್ರಿಯಗಳನ್ನ ಕರೆಕ್ಟ್ ಆಗಿ ನಮ್ಮ ಕಂಟ್ರೋಲ್ ಅಲ್ಲಿ ನಾವು ಇಟ್ಕೊಳ್ಳಿಲ್ಲ ಅಂತಂದ್ರೆ ದೇಹವೂ ಹಾಳಾಗತ್ತೆ, ಜೀವನ ಸಾಧನೆಯು ನಾಶ ಆಗತ್ತೆ ಅನ್ನುವ ತತ್ವವನ್ನ ತಿಳಿಸಿಕೊಟ್ರು. ಅಲ್ಲಿಂದ ಮುಂದಕ್ಕೆ ಹೇಳ್ತಾನೆ ವಿದುರ, ಅನರ್ಥಂ ಅರ್ಥತಃ ಪಶ್ಯನ್ ಅರ್ಥಂಚೈವಾಪ್ಯನರ್ಥತಃ ಇಂದ್ರಿಯೈರಜಿತೈರ್ಬಾಲಃ ಸುದುಃಖಂ ಮನ್ಯತೆ ಸುಖಂ. ಅನರ್ಥಂ ಅರ್ಥತಃ ಪಶ್ಯನ್. ಯಾರು ಅಂದ್ರೆ ಬಾಲಃ ಅಂದ ವಿದುರ. ಬಾಲಕ. ಬಾಲಕ ಅಂದ್ರೆ ಅರ್ಥ ಏನು ಅಂದ್ರೆ ಯಾರಿಗೆ ಇಂದ್ರಿಯಗಳು ಅವನ ಕಂಟ್ರೋಲ್ ನಲ್ಲಿ ಇಲ್ಲ ಅಂತ ಬಾಲಕ. ತುಂಬಾ ಅದ್ಭುತವಾದ ಮಾತು ನೋಡಿ. ಯಾರು ತನ್ನ ಇಂದ್ರಿಯಗಳನ್ನ ತಾನು ಕಂಟ್ರೋಲ್ ನಲ್ಲಿ ಇಟ್ಟುಕೊಂಡಿಲ್ಲ ಅಂಥ ವ್ಯಕ್ತಿ ಅವನು ಬಾಲಕ. ಅವನಿಗೆ ಏನನ್ಸತ್ತೆ ಅಂದ್ರೆ ಯಾವುದು ಕೆಟ್ಟದ್ದು ಅದು ಒಳ್ಳೆಯದು ಅನ್ಸುತ್ತೆ ಆ ಕಾಲಕ್ಕೆ, ಯಾವುದು ಒಳ್ಳೆಯದು ಅದು ಕೆಟ್ಟದ್ದು ಅನ್ಸುತ್ತೆ. ಇದು ವೈಭವ ನೋಡಿ. ಅದೇ ನಮ್ಮ ಇಂದ್ರಿಯಗಳು ಹೇಳ್ದ ಹಾಗೆ ನಾವು ಕೇಳಲಿಕ್ಕೆ ಶುರು ಮಾಡಿಬಿಟ್ರೆ, ಅಥವಾ ನಮ್ಮ ಇಂದ್ರಿಯಗಳು ನಮ್ಮ ಕಂಟ್ರೋಲ್ ನಲ್ಲಿ ಇಲ್ಲ ಅಂತಂದಾಗ ಆಗುವಂತ ಅನರ್ಥ ಏನು ಅಂದ್ರೆ ಅರ್ಥ ಅನರ್ಥವಾಗಿ ಕಾಣುತ್ತೆ, ಅರ್ಥ ಅನರ್ಥವಾಗಿ ಕಾಣುತ್ತೆ, ಅನರ್ಥ ಅರ್ಥವಾಗಿ ಕಾಣುತ್ತೆ. ಒಳ್ಳೆಯದ್ದು ಕೆಟ್ಟದಾಗಿ ಕಾಣುತ್ತೆ, ಕೆಟ್ಟದ್ದು ಒಳ್ಳೆಯದ್ದಾಗಿ ಕಾಣಿಬಿಡತ್ತೆ. ಸುದುಃಖಂ ಮನ್ಯತೆ ಸುಖಂ. ಯಾವುದನ್ನ ಮಾಡೋದರಿಂದ ದುಃಖ ಅನ್ನೋದು ಬರುತ್ತೆ ಅದೇ ಇವನಿಗೆ ಸುಖ ಅಂತ ಕಾಣುತ್ತೆ. ಆದ್ದರಿಂದ ವಿದುರ ಮತ್ತೆ 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 ಹೇಳುವಂತಹ ಉದ್ದೇಶ ಇಷ್ಟೇ, ಇಂದ್ರಿಯಗಳನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಧರ್ಮಾರ್ಥೌ ಯಃ ಪರಿತ್ಯಜ್ಯ ಸ್ಯಾದಿಂದ್ರಿಯ ವಶಾನುಗಃ ಶ್ರೀ ಪ್ರಾಣ ಧನ ಧಾನ್ಯೇಭ್ಯ ಕ್ಷಿಪ್ರಂ ಸ ಪರಿಹೀಯತೆ. ಆದ್ದರಿಂದ ಇಂದ್ರಿಯಗಳಿಗೆ ನಾವು ವಶರಾಗಬಾರದು. ಧರ್ಮಾರ್ಥವು ಧರ್ಮವನ್ನ ಅರ್ಥವನ್ನ ಆಲೋಚನೆ ಮಾಡದೆ ಧರ್ಮಾರ್ಥಗಳನ್ನ ಬಿಟ್ಟು ಇಂದ್ರಿಯಗಳಿಗೆ ನಾವು ವಶರಾಗಿ, ಇಂದ್ರಿಯಗಳು ಎಲ್ಲಿ ಹೋಗತ್ತೋ, ಇಂದ್ರಿಯಗಳು ಏನ್ ಹೇಳುತ್ತೋ ಹಾಗೆ ನಾವು ಕೇಳ್ತಾ ಶುರು ಮಾಡಿಬಿಟ್ರೆ ಶ್ರೀ ಸಂಪತ್ತು, ಪ್ರಾಣ, ಎಲ್ಲ ಇಂದ್ರಿಯಗಳು, ಧನ ಧಾನ್ಯ ಎಲ್ಲವೂ ಬೇಗ ಹಾಳಾಗ್ಬಿಡುತ್ತೆ ಅವನಿಗೆ. ಆದ್ದರಿಂದ ನೋಡಿ, ಒಂದು ಇಂದ್ರಿಯ ನಿಗ್ರಹ ಅನ್ನುವಂಥ ಸಾಧನ ನಮ್ಮಲ್ಲಿ ಇಲ್ಲ ಅಂತಂದ್ರೆ ಆ ವ್ಯಕ್ತಿ ಲೌಕಿಕದಲ್ಲಿಯೂ ಉದ್ಧಾರ ಇಲ್ಲ ಮತ್ತು ಪಾರತ್ರಿಕವಾಗಿ ಮತ್ತೆ ಕೇಳೋ ಹಾಗೆ ಇಲ್ಲ. ಅರ್ಥಾನಾಮೀಶ್ವರೋ ಯಸ್ಯಾದ್ ಇಂದ್ರಿಯಾಣಾಮನೀಶ್ವರಃ
ಇಂದ್ರಿಯಾಣಾಮನೈಶ್ವರ್ಯಾದೈಶ್ವರ್ಯಾದ್ ಭ್ರಶ್ಯತೆ ಹಿ ಸಹ. ಎಂಥ ದೊಡ್ಡ ಮಾತು. ಬೇಕಾದಷ್ಟು ದುಡ್ಡಿದೆ ಅವನ ಹತ್ರ, ಅವನು ಈಶ್ವರ. ಯಾವುದಕ್ಕೆ ಈಶ್ವರ? ಸಂಪತ್ತಿಗೆ ಈಶ್ವರ. ಆದ್ರೆ ಇಂದ್ರಿಯಗಳಿಗೆ ಅನೀಶ್ವರ. ಸೆಲ್ಫ್ ಕಂಟ್ರೋಲ್ಡ್ ಆಗದೆ ಸಂಪತ್ತನ್ನ ಇಟ್ಕೊಂಡಿದ್ರೆ ಆ ಸಂಪತ್ತಿಂದ ಏನೂ ಪ್ರಯೋಜನ ಇಲ್ಲ, ಸಂಪತ್ತು ಹಾಳಾಗ್ಬಿಡುತ್ತೆ. ಇಂದ್ರಿಯಗಳು ಕರೆಕ್ಟ್ ಆಗಿದ್ದಾಗ ನಮ್ಮಲ್ಲಿ ಸಂಪತ್ತು ಉಳಿತದೆ. ಇಂದ್ರಿಯಗಳೇ ಸರಿಯಾಗಿಲ್ಲ ಅನ್ನುವಾಗ ಕೋಟಿ ಹಣ ಇದ್ದೇನು ಪ್ರಯೋಜನ? ನಾರಾಯಣ. ಇಂದ್ರಿಯಗಳೇ ಸರಿಯಾಗಿಲ್ಲ ಅನ್ನುವಾಗ ಕಣ್ಣು ಕೇಳತ್ತೆ, ಅದಕ್ಕೆ ಹಣ ಖರ್ಚು ಮಾಡು. ಕಿವಿ ಅದು ಬೇಕು ಅನ್ನತ್ತೆ, ಹಣ ಖರ್ಚು ಮಾಡು. ಒಳ್ಳೆ ಪರಿಮಳ ಬೇಕು ಅನ್ಸತ್ತೆ, ಹಣ ಖರ್ಚು ಮಾಡು. ನಾಲಗೆಗೆ ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು ನನಗದು ಬೇಕು, ನನಗಿದು ಬೇಕು, ನನಗದು ಬೇಕು ಅಂತ ಕೇಳ್ತಾ ಇದೆ. ಅದು ಕೇಳಿದ್ದನ್ನೆಲ್ಲಾ ನಾವು ಕೊಡ್ತಾ ಬಂದ್ರೆ ನಮ್ಮಲ್ದಿರೋ ಹಣ ಏನಾಗ್ಬೇಕು? ಎಷ್ಟೇ ಐಶ್ವರ್ಯ ನಮ್ಮಲ್ಲಿದ್ರೂ ಕೂಡ ಇಂದ್ರಿಯಗಳ ಮೇಲೆ ಪ್ರಭುತ್ವ ನಮಗಿಲ್ಲ ಅಂತಂದ್ರೆ ಆ ಎಲ್ಲ ಸಂಪತ್ತು ನಾಶವಾಗ್ತದೆ. ಆತ್ಮನಾತ್ಮಾನಮನ್ವಿಚ್ಛೇನ್ ಮನೋಬುದ್ಧೀಂದ್ರಿಯೈರ್ಯುತಃ ಯುತೈಃ ಯತೈಃ ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮೈವ ಗತಿರಾತ್ಮನಃ ಬಂಧುರಾತ್ಮಾತ್ಮನಸ್ತಸ್ಯ ಯೇನೈವಾತ್ಮಾತ್ಮನಾ ಜಿತಃ ಸಯೇವ ನಿಯತೋ ಬಂಧುಃ ಸಯೇವ ಅನಿಯತೋ ರಿಪುಃ. ಅದ್ಭುತವಾದ ಮಾತು. ಆತ್ಮನ ಆತ್ಮಾನಮನ್ವಿಚ್ಛೇತ್. ತುಂಬಾ ದೊಡ್ಡ ಮಾತು. ಆತ್ಮಾನಂ. ವಾದರಾಜ ಸ್ವಾಮಿಗಳು ಹೇಳ್ತಾರೆ, ಇಷ್ಟೆಲ್ಲ ಇಂದ್ರಿಯ ನಿಗ್ರಹವನ್ನ ಮಾಡ್ಕೊಳ್ಳೋದ್ ಯಾಕೆ ನಾವು? ಒಂದು ಪ್ರಶ್ನೆ ಬರುತ್ತೆ, ಇಲ್ಲಾಚಾರ್ಯ ಇಂದ್ರಿಯ ನಿಗ್ರಹವನ್ನ ಯಾಕೆ ಮಾಡ್ಬೇಕ್ರಿ? ಸುಮ್ಮನೆ ಉಪವಾಸಾದಿಗಳನ್ನ ಮಾಡಿ ಏನು ಪ್ರಯೋಜನ? ಇಂದ್ರಿಯ ನಿಗ್ರಹ ಅದು ಇದು ಮಂಡು ಮಸಿ ಅಂತೆಲ್ಲ ಯಾಕೆ ಮಾಡ್ಬೇಕು ಅಂತಂದ್ರೆ ಒಂದೇ ಒಂದು ವಿಷಯ, ಸ್ವಾಮಿಯ ದರ್ಶನ ನಮಗಾಗಬೇಕು, ದೇವರು ಕಾಣಬೇಕು, ಅಪರೋಕ್ಷ ಜ್ಞಾನ ಬರಬೇಕು. ಆದ್ದರಿಂದ ಆತ್ಮನ ಆತ್ಮಾನಮನ್ವಿಚ್ಛೇತ್. ಆತ್ಮನ ಮನಸ್ಸನ್ನ ಗೆಲ್ಲಬೇಕು, ಬುದ್ಧಿಯನ್ನ ಗೆಲ್ಲಬೇಕು, ಇಂದ್ರಿಯಗಳನ್ನ ಗೆಲ್ಲಬೇಕು. ನೋಡಿ, ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇದನ್ನ ಗೆದ್ದು ಆತ್ಮಾನಮನ್ವಿಚ್ಛೇತ್, ಭಗವಂತನನ್ನ ಹುಡುಕಲಿಕ್ಕೆ ಪ್ರಯತ್ನ ಮಾಡಬೇಕು. ಶಾಸ್ತ್ರಗಳು ನಮಗೆ ಸ್ಪಷ್ಟವಾಗಿ ಕೆಲವು ವಿಷಯಗಳನ್ನ ಹೇಳುತ್ತೆ. ಶಾಸ್ತ್ರಗಳ ಆದೇಶ ಏನ್ ಆದೇಶ ಮಾಡುತ್ತೆ ಶಾಸ್ತ್ರ ಅಂದ್ರೆ, ಭಗವಂತನ್ ನೋಡ್ಬೇಕಪ್ಪ, ಭಗವಂತನ್ ನೋಡ್ಬೇಕು. ಆತ್ಮಾವ ಅರೇ ದ್ರಷ್ಟವ್ಯ ಅಂತ ಉಪನಿಷತ್ತು. ದೇವ್ರನ್ನ ನೋಡ್ಬೇಕು. ದೇವ್ರನ್ನ ಹೇಗೆ ನೋಡೋದು? ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು ಅಂತ ಎಲ್ಲ ಸರಿ. ಕೇಳಬೇಕು, ಕೇಳಿದ್ದನ್ನ ಮನನ ಮಾಡಬೇಕು, ಮನನ ಮಾಡಿ ತತ್ವನಿಶ್ಚಯವನ್ನ ಮಾಡಿಕೊಂಡು ಡೌಟ್ಗಳಿಲ್ಲದೆ ಧ್ಯಾನ ಮಾಡಬೇಕು. ಹೀಗೆ ಧ್ಯಾನ ಮಾಡೋದ್ರಿಂದ ಭಗವಂತನ ಪರೋಕ್ಷ ಜ್ಞಾನ ಆಗತ್ತೆ ಅಂತ. ಕೇಳ್ಬೇಕಲ್ಲ ಮೊದಲು, ಶ್ರೋತವ್ಯ, ಸಾಧನೆ ಮಾಡ್ಬೇಕಲ್ಲ. ಇಂದ್ರಿಯಗಳೇ ನಮ್ಮ ಕಂಟ್ರೋಲ್ ನಲ್ಲಿ ಇಲ್ಲ, ಮನಸ್ಸು ನಮ್ಮ ಕಂಟ್ರೋಲ್ ನಲ್ಲಿ ಇಲ್ಲ, ದೇವರ ಕಥೆಯನ್ನ ಕೇಳಬೇಕು, ಶಾಸ್ತ್ರಶ್ರವಣ ಮಾಡಬೇಕು ಅನ್ನೋ ಬುದ್ಧಿಯೇ ನಮಗಿಲ್ಲ ಅಂತ ಆಗ್ಬಿಟ್ರೆ ಎಲ್ಲಿ ಭಗವಂತನ ದರ್ಶನ? ಆದ್ದರಿಂದ ಮನಸ್ಸು ಗೆಲ್ಲಬೇಕು, ಬುದ್ಧಿ ಗೆಲ್ಲಬೇಕು, ಇಂದ್ರಿಯಗಳನ್ನ ಗೆದ್ದು ಭಗವಂತನನ್ನ ಹುಡುಕಬೇಕು. ಕಾರಣ ಆತ್ಮನಿಗೆ, ಜೀವನಿಗೆ, ಮನುಷ್ಯನಿಗೆ ಭಗವಂತನನ್ನ ತೋರಿಸಿಕೊಡುವುದು ಮನಸ್ಸೇ, ಭಗವಂತನಿಂದ ನಮ್ಮನ್ನ ದೂರ ಮಾಡುವಂಥದ್ದು ಮನಸ್ಸೇ. ಆದ್ದರಿಂದ ಬಂಧುವೂ ಮನಸ್ಸೇ, ಗತಿಯೂ ಮನಸ್ಸೇ. ಮಹಾಪ್ರಯತ್ನ ಪಟ್ಟು ಯಾವ ಮನುಷ್ಯ ಮನಸ್ಸನ್ನ ಗೆಲ್ತಾನೆ, ಮನಸ್ಸು ಒಂದು ಸಲ ನಮ್ಮ ಕಂಟ್ರೋಲಿಗೆ ಬಂದು ಬಿಟ್ರೆ, ತುಂಬಾ ಸುಂದರವಾದ ಮಾತಿದು, ಒಂದು ಸಲ, ಒನ್ಸ್ ಮನಸ್ಸು ನಮ್ಮ ಕಂಟ್ರೋಲಿಗೆ ಬಂತು ಅಂತಂದ್ರೆ ನಮ್ಮ ಬಂಧುಗಳಂತೆ ನಮ್ಮ ಮಾತನ್ನ ಕೇಳುತ್ತೆ ಮನಸ್ಸು.
ಅದೇ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ನಮ್ಮನ್ನ ಹಾಳು ಮಾಡುವ ಶತ್ರು ಅದೇ ಮನಸ್ಸು. ಆದ್ದರಿಂದ ಮನಸ್ಸನ್ನ ಗೆಲ್ಲುವಂತಹ ಪ್ರಯತ್ನವನ್ನ ಮಾಡಬೇಕು. ಕ್ಷುದ್ರಾಕ್ಷಲೇನ ಝಷಾವಪಿಹಿತಾ ಉಭೌ ಕಾಮಶ್ಚ ರಾಜನ್ ಕ್ರೋಧಶ್ಚ ತೌ ಪ್ರಜ್ಞಾನಂ ವಿಲುಂಪತಃ. ಕ್ಷುದ್ರಾಕ್ಷೇಣ ಇವ. ಅಕ್ಷ ಅಂತಂದ್ರೆ ಈಗ ಭಕ್ಷದ ಕೈ ಅಂತೀವಲ್ಲ, ಜಾಲರಸೌಟ್, ಅಥವಾ ಕಾಫಿ ಸೋಸ್ತೀವಿ, ಟೀ ಅನ್ನ ಸೋಸ್ತೀವಲ್ಲ, ಅದು. ವಡೆ ಬೋಂಡ ಎಲ್ಲ ಎಣ್ಣೆಯಲ್ಲಿ ಕರೆದು ತೆಗಿತಾರಲ್ಲ, ಹಾಗೆ ಸಣ್ಣ ಸಣ್ಣ ಹೋಲ್ಸ್ ಇರತ್ತಲ್ಲ ಅದರಲ್ಲಿ, ಕ್ಷುದ್ರವಾದ ಅಕ್ಷ, ಸಣ್ಣ ಹೋಲ್ಗಳಿಂದ ಕೂಡಿದ ಒಂದು ಬಲೆ. ಈ 2 ಮೀನು ಮುಚ್ಚೋಗಿದೆಯಂತದರಲ್ಲಿ, 2 ಮೀನು ಮುಚ್ಚಿ ಹೋಗಿದೆ. ಯಾವುದದು? ಸಣ್ಣ ರಂಧ್ರಗಳಿಂದ ಕೂಡಿರುವಂತಹ ಒಂದು ಬಲೆ ಯಾವುದು ಅಂತಂದ್ರೆ ರಾಜರು ಹೇಳ್ತಾರೆ, ಕ್ಷುದ್ರ ಮನಸ, ಕ್ಷುದ್ರವಾದ ಮನಸ್ಸು, ಸೆಲ್ಫ್ ಕಂಟ್ರೋಲ್ಡ್ ಆಗದೇ ಇರತಕ್ಕಂತಹ ಮನಸ್ಸು. ಯಾರಿಗೆ ಮನಸ್ಸು ಅವರ ಕಂಟ್ರೋಲ್ನಲ್ಲಿ ಬಂದಿಲ್ಲ, ಅಂತಹ ಕ್ಷುದ್ರವಾದ ಮನಸ್ಸು, ಅದನ್ನ ಕಾಮ ಮತ್ತು ಕ್ರೋಧ ಅನ್ನುವಂತಹ 2 ಮೀನುಗಳು ಅದೇನ್ ಮಾಡುತ್ತೆ, ಅದನ್ನ ಭೇದನ ಮಾಡಿಕೊಂಡು ಹೋಗಿ ಮನುಷ್ಯನ ಜ್ಞಾನವನ್ನ ಹಾಳು ಮಾಡಿಬಿಡುತ್ತೆ. ಅಂದ್ರೆ ಮನಸ್ಸು ಕಂಟ್ರೋಲ್ನಲ್ಲಿ ಇಲ್ಲ ಅಂತಂದ್ರೆ ಕಾಮಕ್ರೋಧಗಳು ನಮ್ಮ ಮನಸ್ಸನ್ನ ಹಾಗೇ ಆಕ್ರಮಣ ಮಾಡ್ಕೊಂಡ್ಬಿಡುತ್ತೆ. ಒಂದು ಸಲ ಮನಸ್ಸಿನಲ್ಲಿ ಕಾಮಕ್ರೋಧಗಳು ಬಂತು ಅಂದ್ರೆ ಅಲ್ಲಿ ಮುಗೀತು. ಸಾಧನೆಯಿಂದ ಹಾಳು, ವಿವೇಕ ಹಾಳಾಗತ್ತೆ, ಜ್ಞಾನ ಹಾಳಾಗತ್ತೆ, ಸರ್ವನಾಶ ಒಟ್ನಲ್ಲಿ. ಆದ್ದರಿಂದ ಸಮವೇಕ್ಷೇಹ ಧರ್ಮಾರ್ಥೌ ಸಂಭಾರಾನ್ ಯೋಧಿ ಗಚ್ಚತಿ ಸವೈ ಸಂಭೃತ ಸಂಭಾರ ಸತತಂ ಸುಖಮೇಧತೆ. ಆದ್ದರಿಂದ ಇಷ್ಟೆಲ್ಲ ಕಷ್ಟ ಇರೋದ್ರಿಂದ ಧರ್ಮಾರ್ಥಗಳನ್ನ ಚೆನ್ನಾಗಿ ವಿವೇಕದಿಂದ ನೋಡ್ಬೇಕು, ವಿವೇಕದಿಂದ ಸಂಪಾದನೆ ಮಾಡಬೇಕು. ಅಂತಹ ಧರ್ಮಾರ್ಥಯುಕ್ತವಾದ ಸಂಪಾದನೆಯಿಂದ, ಆ ಸಂಪಾದನೆಯಿಂದ ಮತ್ತೆ ಸಂಪಾದನೆ ಮಾಡಿದ ಪದಾರ್ಥಗಳಿಂದ ಸುಖ ಬರುತ್ತೆ. ಬಿಟ್ರೆ ಕಾಮಕ್ರೋಧಗಳಿಗೆ ವಶರಾಗಿ ಧರ್ಮಾರ್ಥಗಳನ್ನ ಬಿಟ್ಟು ಹಾಳಾದ್ರೆ ಆ ಪದಾರ್ಥ ನಮಗೆ ಕೋಟಿ ಇದ್ರೂ ಕೂಡ ಅದು ಸುಖಕ್ಕಿಲ್ಲ, ಸುಖ ದುಃಖಕ್ಕೇ ಕಾರಣವಾಗುವಂಥದ್ದು. ಯಃ ಪಂಚಾಭ್ಯಂತರಾನ್ ಶತ್ರುನ ವಿಜಿತ್ಯ ಮತಿಕ್ಷಯಾತ್ ಜಿಗೀಷತೆ ರಿಪೂನನ್ಯಾನಾಪದೋಭಿಭವಂತಿ ತಂ. ಚೆನ್ನಾಗಿ ಹೇಳ್ತಾನೆ ವಿದುರ. ಮತಿಕ್ಷಯಾತ್, ಮತಿ ಅಂದ್ರೆ ಬುದ್ಧಿ, ಕ್ಷಯ ಅಂದ್ರೆ ಇಲ್ಲ, ಬುದ್ಧಿ ಹಾಳು ಮಾಡಿಕೊಂಡು ತನ್ನಲ್ಲಿ ಇರತಕ್ಕಂತಹ 5 ಜನ ಒಳಗಿನ ಶತ್ರುಗಳನ್ನ ಗೆಲ್ಲದೆ, ಪಂಚಜ್ಞಾನೇಂದ್ರಿಯಗಳನ್ನ ಅಥವಾ ಪಂಚಕರ್ಮೇಂದ್ರಿಯಗಳನ್ನ ಗೆಲ್ಲದೆ ನನ್ನ ಎಲ್ಲ ಶತ್ರುಗಳನ್ನ ಗೆದ್ದು ಬಿಡ್ತೇನೆ ಅಂತ ಮನು ಸೂಕ್ತದಲ್ಲಿ ಹೇಳ್ತಾರಲ್ಲ, ಸಂಸೃಷ್ಟಂ ಧನಮುಭಯಂ ಸಮಾಕೃತಮಸ್ಮಭ್ಯಂ ದತ್ತಾಂ ವರುಣಶ್ಚ ಮನ್ಯು ಭಯಂ ದಧಾನ ಹೃದಯೇಷು ಶತ್ರವಃ ಪರಾಜಿತಾ ಸಹಾಪನಿಲಯಂತಾಂ ಅಂತ. ಶತ್ರುಗಳನ್ನ ಗೆಲ್ಲಿಕ್ಕೆ ಮನು ಸೂಕ್ತ ಅಂತ. ಯಾವ ಶತ್ರುಗಳು? ಮನಸ್ಸಿನ ಒಳಗಿರತಕ್ಕ ನಮ್ಮ ಒಳಗೆ ಇದ್ದಾರೆ ಶತ್ರುಗಳು. ಒಳಗಿರುವ ಶತ್ರುಗಳನ್ನ ಗೆಲ್ಲದೆ ಬುದ್ಧಿಯನ್ನ ಕಳ್ಕೊಂಡು ಹೊರಗಿರೋ ಶತ್ರುವನ್ನ ಗೆಲ್ತೇನೆ ಅಂತ ಹೊರಡ್ತಾನಲ್ಲ ಮೂರ್ಖ, ಅಂತಹ ಮೂರ್ಖನಿಗೆ ಆಪತ್ತುಗಳು ಬಂದ್ಬಿಡತ್ತೆ. ಯಾಕೆ? ಒಳಗಿನ ಶತ್ರುವನ್ನೇ ಗೆದ್ದಿಲ್ಲ, ಅಂಥ ಆಪತ್ತಿನಿಂದ ಅವನೇ ಹಾಳಾಗಿ ಬಿಡ್ತಾನೆ. ಆದ್ದರಿಂದ ಅದಕ್ಕೊಂದು ಉದಾಹರಣೆ ಕೊಡ್ತಾನೆ. ದೃಶ್ಯಂತೆ ಹಿ ದುರಾತ್ಮಾನೋ ವಧ್ಯಮಾನ ಸ್ವಕರ್ಮಭಿ ಇಂದ್ರಿಯಾಣಾಂ ಅನೀಶತ್ವಾತ್ ರಾಜಾನೋ ರಾಜ್ಯವಿಚ್ಯುತಾ. ನೋಡ್ತಾ ಇದ್ದೇವೆ ನಾವೆಲ್ಲ, ಕೆಟ್ಟವರು ಸಾಯೋದು ಹೇಗೆ? ಅವರು ಮಾಡಿದ ಕೆಟ್ಟ ಕರ್ಮಗಳಿಂದ. ಕೆಟ್ಟ ಕರ್ಮಗಳು ಎಲ್ಲಿಂದ ಆಗ್ತದೆ? ಮನಸ್ಸು ಇಂದ್ರಿಯಗಳು ಅವರ ಕಂಟ್ರೋಲ್ನಲ್ಲಿ ಇಲ್ಲ. ಆದ್ದರಿಂದ ಯಾರಿಗೆ ಅವರ ಮನಸ್ಸು ಮತ್ತು ಇಂದ್ರಿಯ ಬುದ್ಧಿ ಕಂಟ್ರೋಲ್ನಲ್ಲಿದೆ, ಅವರು ಕೆಟ್ಟ ಕೆಲಸ ಮಾಡಿ ಏನೋ
ಆಗಿಬಿಡ್ತದೆ ಪ್ರಾರಬ್ಧ ಕರ್ಮವಶಾತ್. ಆದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಬೇಕು ಅಂತ ಕೆಟ್ಟ ಕೆಲಸ ಮಾಡಲ್ಲ ಅವರು. ನೋಡ್ತಾ ಇದ್ದೇವೆ ಕಣ್ಣಿಂದ, ಕೆಟ್ಟವರು ಹಾಳಾಗುವುದು ತಮ್ಮ ಕೆಟ್ಟ ಕರ್ಮಗಳಿಂದ. ಆದ್ದರಿಂದ ರಾಜರುಗಳು ಅಷ್ಟೇ ರಾಜ್ಯವನ್ನ ಕಳ್ಕೊಳ್ಳೋದು ಹೇಗೆ? ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡದೇ ಇರೋದ್ರಿಂದ. ಅದರಿಂದ ಇಂದ್ರಿಯ ಜಯ, ಇಂದ್ರಿಯ ನಿಗ್ರಹ ಎಷ್ಟು ಮುಖ್ಯ ಅಂತ ಹೇಳ್ತಾನೆ ವಿದುರ. ಅಸಂತ್ಯಾಗಾತ್ ಪಾಪಕೃತಾಮಪಾಪಾನ್ ತುಲ್ಯೋ ದಂಡ ಸ್ಪೃಶತೆ ಮಿಶ್ರಭಾವಾತ್ ಶುಷ್ಕೇಣಾರ್ದ್ರಂ ದಹ್ಯತೆ ಮಿಶ್ರಭಾವಾತ್ ತಸ್ಮಾತ್ ಪಾಪೈ ಸಹ ಸಂಧಿನ್ನ ಕುರ್ಯಾತ್. ಅಣ್ಣ, ಯಾರು ಕೆಟ್ಟ ಕೆಲಸ ಮಾಡ್ತಾರೆ, ಕೆಟ್ಟ ಆಲೋಚನೆಯನ್ನ ಮಾಡ್ತಾರೆ, ಒಳ್ಳೆಯವರ ಒಳ್ಳೆತನವನ್ನ ಕೆಟ್ಟತನ ಅಂತ ಯಾರು ನೋಡ್ತಾರೆ, ಜ್ಞಾನಿಗಳಲ್ಲಿ ದೋಷಗಳನ್ನ ಯಾರು ಹುಡುಕ್ತಾರೆ, ಮತ್ತು ವಿಶೇಷವಾಗಿ ಈ ಎಲ್ಲದರ ಫಲರೂಪದಲ್ಲಿ ಪಾಪವನ್ನ ಯಾರು ಮಾಡ್ತಾರೆ, ಅವ್ರನ್ನ ದೂರ ಮಾಡದೆ ಅವ್ರ ಜೊತೆಯಲ್ಲೇ ಇದ್ರೆ ಮಾಡಿದವನಿಗೆ ಏನು ಶಿಕ್ಷೆಯೋ ಮಾಡಿದವನ ಫ್ರೆಂಡ್ಗೂ ಅದೇ ಶಿಕ್ಷೆ. ಎಂಥ ದೊಡ್ಡ ಮಾತು ನೋಡಿ. ಪಾಪ ಮಾಡೋದು ದೊಡ್ಡದಲ್ಲ, ಪಾಪ ಮಾಡುವವರನ್ನ ದೂರ ಮಾಡೋದು ದೊಡ್ಡದು. ಪಾಪಿಷ್ಠರ ಸಂಘದಲ್ಲಿ ನಾವಿರಬಾರ್ದ್ರಿ. ದೊಡ್ಡ ಮಾತು. ನಾವು ಮಾಡಿದ ಎಲ್ಲ ಸತ್ಕರ್ಮಗಳ ಫಲ ನಮಗೆ ಸಿಗದೇ ಇರುವಂತೆ ಮಾಡೋದಿದೆ ಒಂದೇ. ನಾನ್ ತಪ್ಪು ಮಾಡಿಲ್ಲ ಅನ್ನೋದಲ್ಲ. ತಪ್ಪು ಮಾಡಿದವನಿಗೆ ಸಪೋರ್ಟ್ ಮಾಡಿದ್ಯಲ್ಲಪ್ಪ ನೀನು ಅಂತ ಕೇಳ್ತಾರೆ ಶಾಸ್ತ್ರದ. ನಾನೇನು ಮಾಡಿಲ್ಲಪ್ಪ, ನಾನು ಶುದ್ಧ ಅಂದ್ರೆ ಅವನ್ ಪಕ್ಕದಲ್ಲೇ ಕೂತ್ಕೊಂಡೆ ನೀನು. ತಪ್ಪು ಮಾಡಿದವನ್ ತಪ್ಪು ಅಂತ ಯಾಕೆ ಹೇಳಲಿಲ್ಲ? ನೋಡಿ, ಇದೆಲ್ಲ ವಿದುರ ಪರೋಕ್ಷವಾಗಿ ಅವನಿಗೆ ಇಂಡೈರೆಕ್ಟ್ ಆಗಿ ಅವನಿಗೆ ಚುಚ್ಚುವಂತ ಮಾತು. ನೀನ್ ತಪ್ಪು ಮಾಡದೇ ಇರ್ಬೋದು, ತಪ್ಪು ಮಾಡಿದ ನಿನ್ನ ಮಕ್ಕಳನ್ನ ತ್ಯಾಗ ಮಾಡ್ಲಿಲ್ಲ, ಅವ್ರು ತಪ್ಪು ಅಂತ ಹೇಳಲಿಲ್ಲ. ವಿದುರ ನೀತಿಯಲ್ಲಿ ನಾವು ತಿಳ್ಕೊಳ್ಬೇಕಾದ ಅಂಶ ಹೇಗಿರುತ್ತೆ ನೋಡಿ. ಒಳ್ಳೆಯವರನ್ನ ಗುರುತಿಸದೆ ಒಳ್ಳೆಯವರಲ್ಲಿರುವಂತಹ ಒಳ್ಳೆತನವನ್ನೇ ಎಕ್ಸ್ಪ್ಲಾಯ್ಟ್ ಮಾಡಿಕೊಂಡು ಅವರನ್ನೇ ಹಾಳು ಮಾಡ್ತಾ ಪಾಪಕರ್ಮಗಳನ್ನ ಮಾಡುವ ಕೆಟ್ಟವರನ್ನ ನಾವು ದೂರ ಇಡ್ಲಿಲ್ಲ ಅಂತಂದ್ರೆ, ಕೆಟ್ಟವರು ನಮ್ಮ ಫ್ರೆಂಡ್ ಸರ್ಕಲ್ ನಲ್ಲಿ ಇದ್ರು ಅಂತಂದ್ರೆ ಅವರಿಗೆ ಏನು ಶಿಕ್ಷೆಯೋ ಸಮಾನವಾದ ಶಿಕ್ಷೆ ನಮಗೂ ಬರುತ್ತೆ. ಕಟ್ಟಿಗೆ ಇದೆ, ಕೆಲವು ಕಟ್ಟಿಗೆ ಒಣಗಿದೆ, ಕೆಲವು ಕಟ್ಟಿಗೆ ಹಸಿಯಾಗಿದೆ. ಹಸಿಯಾಗಿರುವಂತಹ ಕಟ್ಟಿಗೆ ಆಕ್ಚುಯಲ್ ಆಗಿ ಸುಡಬಾರ್ದು, ಸುಟ್ಟು ಬೂದಿ ಆಗ್ಬಾರ್ದು. ಆದ್ರೆ ಅದು ಸೇರಿರೋದು ಯಾವ ಕಟ್ಟಿಗೆ ಜೊತೆಯಲ್ಲಿ? ಒಣಗಿ ಹೋದ ಕಟ್ಟಿಗೆ ಜೊತೆಯಲ್ಲಿ. ಒಣಗಿ ಹೋದ ಕಟ್ಟಿಗೆಯ ಜೊತೆಯಲ್ಲಿ ಸೇರಿದ ಹಸಿಯಾದ ಕಟ್ಟಿಗೆಯೂ ಸುಟ್ಟು ಉರಿದು ಬೂದಿಯಾಗುವಂತೆ ಪಾಪವನ್ನ ಮಾಡದೇ ಇದ್ರು, ಪಾಪಿಗಳ ಸಂಪರ್ಕದಲ್ಲಿದ್ರೆ ನಾವು ಹಾಳಾಗ್ಬಿಡ್ತೇವೆ. ಆದ್ದರಿಂದ ಅಣ್ಣ, ಪಾಪಿಷ್ಠರ ಜೊತೆಯಲ್ಲಿ ಯಾವತ್ತೂ ಸೇರ್ಬಾರ್ದು. ಸಂಧಿನ್ನ ಕುರ್ಯಾತ್. ಅವರ ಫ್ರೆಂಡ್ಶಿಪ್ ಅನ್ನ ಅವ್ರು ಎಂತವರೇ ಆಗ್ಲಿ ದೂರ ಬಿಟ್ಬಿಡ್ಬೇಕು. ನಿಜಾನುತ್ಪತತ ಶತ್ರುನ್ ಪಂಚ ಪ್ರಯೋಜನಾನ್ ಯೋ ಮೋಹಾನ್ನ ನಿಗೃಹಾತಿ ತಮಾಪದ್ಗ್ರಸತೆ ನರಂ. ಪಂಚ ರೂಪರಸಾದಿ ಪಂಚ ವಿಷಯಾನುಭವ ಪ್ರಯೋಜನಾತ್ ಅಂತ ರಾಜರು ವ್ಯಾಖ್ಯಾನ ಮಾಡ್ತಾರೆ. ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ ಇದೇ ಮೊದಲಾಗಿರ್ತಕ್ಕಂತಹ 5 ವಿಷಯಗಳನ್ನ ನೋಡ್ಬೇಕು ಅಂತ ಆಸೆ, ಕೇಳಬೇಕು ಅಂತ ಆಸೆ, ಶಬ್ದಗಳನ್ನ ಕೇಳಬೇಕು ಅಂತ ಆಸೆ, ರೂಪಗಳನ್ನ ನೋಡ್ಬೇಕು ಅಂತ ಆಸೆ, ಕಣ್ಣಿಗೆ ಕಿವಿ ಕೇಳಬೇಕು ಅಂತ ಆಸೆ, ಮೂಗಿಗೆ ಗಂಧವನ್ನ ಆಘ್ರಾಣ ಮಾಡಬೇಕು ಅಂತ ಆಸೆ, ನಾಲಿಗೆಗೆ ರಸವನ್ನ ನೋಡ್ಬೇಕು ಅಂತ ಆಸೆ, ಇಂದ್ರಿಯಕ್ಕೆ ಸ್ಪರ್ಶೇಂದ್ರಿಯಕ್ಕೆ ಸ್ಪರ್ಶವನ್ನ ಪಡಿಬೇಕು ಅಂತ ಆಸೆ. ಮೇಲೆ 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 ಉತ್ಪತತಃ ಅಂತಾನೆ ವಿದುರ. ನಮ್ಮನ್ನ ಉದ್ರಿಕ್ತರನ್ನಾಗಿ ಮಾಡ್ಬಿಡುತ್ತೆ. ನೋಡು 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 ಅಂತ ಮನಸ್ಸು ಒಂದು ಸಲ ಹೇಳ್ತಾ ಬಂತಂದ್ರೆ ಒಂದು ವೀಕ್ ಮೂವ್ಮೆಂಟ್ ಅಲ್ಲಿ ನೋಡ್ಬಿಡ್ತಾನೆ. ಮುಟ್ಟು 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 ಅಂತ ಮನಸ್ಸು ಒಂದು ವೀಕ್ ಮೂವ್ಮೆಂಟ್ ಅಲ್ಲಿ ಹೇಳ್ತಾ ಬರುವಾಗ ಮುಟ್ಟು ಬಿಡ್ತಾನೆ, ನೆಕ್ಕು ಬಿಡ್ತಾನೆ, ಕೇಳಿ ಬಿಡ್ತಾನೆ, ಮೂಸು ಬಿಡ್ತಾನೆ. ಉತ್ಪತತಃ ಮೇಲೆ 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 ಹಾರ್ತಾ ಇದೆ ಇಂದ್ರಿಯಗಳು. ಅದನ್ನ ನೋಡು 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 ಅಂತ. ನೋಡ್ಬೇಕು, ಕೇಳ್ಬೇಕು, ಮುಟ್ಟಬೇಕು, ಮೂಸಬೇಕು, ಘ್ರಾಣ ಮಾಡಬೇಕು ಅಂತೆಲ್ಲ ಪಂಚಜ್ಞಾನೇಂದ್ರಿಯಗಳ ವೈಭವ ಹಾಳು ಮಾಡುವಂತಹ ಕ್ರಮ
ಶಾಸ್ತ್ರ ವಿರುದ್ಧವಾದ ರೂಪರಸ, ಶಬ್ದಸ್ಪರ್ಶ ರೂಪರಸಗಂಧಾದಿಗಳ ವಿಷಯದಲ್ಲಿ ನಮ್ಮನ್ನ ಮನಸ್ಸು ಉದ್ರಿಕ್ತಗೊಳಿಸುವಾಗ ಉರಿಯುವ ಬೆಂಕಿಗೆ ನೀರು ಹಾಕದೆ ತುಪ್ಪವನ್ನು ಹಾಕಿಬಿಟ್ರೆ ಹೇಗೆ? ಮೋಹ ತಂದ ವಿದುರ, ಮೋಹದಿಂದ ಒಂದು ಸಲ ನೋಡ್ಬಿಡೋಣ ಸಾಕು, ಒಂದು ಸಲ ಪೂರ್ಣ ನೋಡ್ಬಿಟ್ರೆ ಎರಡನೇ ಸಲ ಆಸೆನೇ ಬರಲ್ಲ ಅಂತ. ಅಂದ್ರೆ ಉರಿಯುವ ಬೆಂಕಿಗೆ ತುಪ್ಪವನ್ನ ಹಾಕುವ ಕ್ರಮ. ಒಂದ್ಸಲ ಕೇಳೋಣ, ಒಂದ್ಸಲ ಮುಟ್ಟೋಣ, ಒಂದು ಸಲ ನಾಲಿಗೆಯಲ್ಲಿ ರುಚಿ ನೋಡೋಣ, ಒಂದು ಸಲ ನಿಷಿದ್ಧವಾದ ಪದಾರ್ಥಗಳ ಗಂಧವನ್ನ ಮೂಸೋಣ, ಒಂದ್ಸಲ ಮಾಡೋಣ ಅಂತ ಪ್ರಯತ್ನ ಪಟ್ರೆ 1 2 ಆಗತ್ತೆ, 2 4 ಆಗತ್ತೆ, 4 8 ಆಗತ್ತೆ, 16 ಆಗತ್ತೆ, ಅನಂತ ಆಗತ್ತೆ, ನಾಶ ಮಾಡಿಬಿಡುತ್ತೆ ನಮ್ಮನ್ನು. ಆದ್ದರಿಂದ ಉಕ್ಕೇರುವ ಹಾಲನ್ನ ಒಲೆಯಿಂದ ನೀರು ಹಾಕಿ ತಣಿಸಿ ಇಳಿಸುವಂತೆ ಉಕ್ಕೇರುವ ಮನಸ್ಸನ್ನ ನಿಗ್ರಹ ಮಾಡಿಕೊಂಡ್ರೆ ಉದ್ಧಾರ, ಇಲ್ಲ ಅಂದ್ರೆ ಇಲ್ಲ. ಏನ್ ಮಾಡಬೇಕು? ಕೆಲವು ಗುಣಗಳನ್ನ ಪಡಿಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾವುದಾ ಗುಣಗಳು? ಕೆಟ್ಟವರಲ್ಲಿ ಯಾವ ಗುಣಗಳು ಇಲ್ಲ. ಅನಸೂಯಾರ್ಜವಂ ಶೌಚಂ ಸಂತೋಷ ಪ್ರಿಯವಾದಿತ ದಮಸ್ಸತ್ಯಮನಾಯಾಸಃ ನಭವಂತಿ ದುರಾತ್ಮನಾಂ. ಯಾರು ತಮ್ಮ ಮನಸ್ಸನ್ನು ತಾವು ಕಂಟ್ರೋಲ್ ಮಾಡ್ಕೊಂಡಿಲ್ಲ, ದುರಾತ್ಮರಿದ್ದಾರೆ, ಅವರಿಗೆ ಗುಣಗಳಿರೋದಿಲ್ಲ. ಯಾವುದು? ಅನಸೂಯ, ದೊಡ್ಡವರ ಮೇಲೆ ಮಾತ್ಸರ್ಯ ಇರೋದಿಲ್ಲ. ಮಾತ್ಸರ್ಯ, ದುರಾತ್ಮರಿಗೆ ಮಾತ್ಸರ್ಯ ಇರುತ್ತೆ, ಸಜ್ಜನರಿಗೆ ಮಾತ್ಸರ್ಯ ಇರೋದಿಲ್ಲ. ಆರ್ಜವಂ, ಟ್ರಾನ್ಸ್ಪರೆನ್ಸಿ, ಒಳಗೊಂದು ಹೊರಗೊಂದಿಲ್ಲ ಅವರಿಗೆ. ಶೌಚಂ, ಶುಚಿ, ಶಾಸ್ತ್ರೋಕ್ತವಾದ ವ್ಯವಹಾರ. ಸಂತೋಷ, ಸಂತೋಷ, ಪ್ರಿಯವಾದಿತ, ಬೇರೆಯವರಿಗೆ ಸಂತೋಷ ಆಗುವಂತೆ ಮಾತಾಡುವಂಥದ್ದು. ಸತ್ಯಂ, ಸತ್ಯ ಅಂದ್ರೆ ಮೀಮಾಂಸಾ ಶಾಸ್ತ್ರ, ಅಂದ್ರೆ ಶಾಸ್ತ್ರದ ಮಾತನ್ನಾಡಬೇಕಾದ್ರೆ ದುರ್ಮತಗಳ ವಿಷಯಗಳನ್ನ ಮಾತಾಡೋದಲ್ಲ. ಸತ್ಯ ಅಂದ್ರೆ ಸತ್ಯವಚನ ಅಂತ ಒಂದರ್ಥ. ಸತ್ಯ ಅಂದ್ರೆ ಬ್ರಹ್ಮಸೂತ್ರದಲ್ಲಿ ಹೇಳಿದ ನಿರ್ಣಯಗಳನ್ನ ಇಟ್ಟುಕೊಂಡು ಪಾಠ ಪ್ರವಚನಗಳನ್ನ ಮಾಡೋದು ಅಂತ. ಇದು ದುರ್ಜನರಲ್ಲಿ ಇರೋದಿಲ್ಲ. ದಮಃ, ಇಂದ್ರಿಯ ನಿಗ್ರಹ ಇರೋದಿಲ್ಲ. ಅನಾಯಾಸ, ಅನಾಯಾಸ, ಇದ್ಯಾವುದು? ಅನಸೂಯ, ಆರ್ಜವ, ಶೌಚ, ಸಂತೋಷ, ಒಳ್ಳೇದು ಮಾತಾಡೋದು, ಇಂದ್ರಿಯ ನಿಗ್ರಹ, ಶಾಸ್ತ್ರೋಕ್ತವಾಗಿ ಪಾಠ ಪ್ರವಚನ ಮಾಡುವಂಥದ್ದು, ಅನಾಯಾಸ, ಇದು ಯಾವುದು ಕೂಡ ದುರ್ಜನರಲ್ಲಿ ಇರೋದಿಲ್ಲ. ಸಜ್ಜನರಲ್ಲಿ ಯಾವುದಿರುತ್ತೆ? ಆತ್ಮಜ್ಞಾನಂ, ಅನಾಯಾಸ, ತಿತಿಕ್ಷಾ, ಧರ್ಮ ನಿತ್ಯತ, ವಾಕ್ಚೈವ ಗುಪ್ತಾದಾನಂಚ ನೈತಾನ್ಯನ್ಯೇಷು ಭಾರತ. ಜ್ಞಾನಿಗಳಲ್ಲಿ ಬಿಟ್ಟು ಬೇರೆಯವರಲ್ಲಿ ಇರದೇ ಇರತಕ್ಕಂತಹ ಗುಣಗಳು. ಆತ್ಮಜ್ಞಾನಂ, ಆತ್ಮನಾದ ಭಗವಂತನ ಜ್ಞಾನ. ಆತ್ಮಜ್ಞಾನಂ, ನಾನು ಭಗವಂತನ ದಾಸ ಅನ್ನುವಂತಹ ಜ್ಞಾನ. ಆತ್ಮಜ್ಞಾನಂ, ವಾಯುದೇವರ ಜೀವೋತ್ತಮತ್ವ ಜ್ಞಾನ. ಆತ್ಮಜ್ಞಾನಂ, ನನ್ನ ಯೋಗ್ಯತೆ ಎಷ್ಟು ಅಂತ ನಾನ್ ತಿಳಿಯುವಂಥದ್ದು ಆತ್ಮಜ್ಞಾನಂ. ಅನಾಯಾಸ, ಆಯಾಸ ಇಲ್ಲ. ತಿತಿಕ್ಷಾ, ಶೀತ ಉಷ್ಣ, ಸುಖ ದುಃಖ, ಹಸಿವು ಬಾಯಾರಿಕೆ, ಇದೆಲ್ಲವನ್ನ ತಡೆಯುವಂತ ದ್ವಂದ್ವ ಸಹಿಷ್ಣುತಾ ತಿತಿಕ್ಷಾ. ಧರ್ಮ ನಿತ್ಯತ, ಧರ್ಮ ಅಂದ್ರೆ ಭಗವಂತ, ಧರ್ಮ ಅಂದ್ರೆ ವಾಯುದೇವರು, ಹರಿವಾಯುಗಳಲ್ಲಿ ವಿಶಿಷ್ಟವಾದ ಭಕ್ತಿ. ಹಾಗೆ ಶಾಸ್ತ್ರೋಕ್ತವಾದ ಧರ್ಮವನ್ನ ಅನುಷ್ಠಾನ ಮಾಡೋದರಲ್ಲಿ ಆಸಕ್ತಿ. ವಾಕ್ಚೈವ ಗುಪ್ತ, ಮಾತನ್ನ ಎಲ್ಲಿ ಹೇಗಾಡ್ಬೇಕೋ ಹಾಗಾಡೋದು. ಸುಮ್ಮನೆ ಲೂಸ್ ಟಾಕಿಂಗ್ ಇಲ್ಲ. ದಾನಂ, ತಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ ಪದಾರ್ಥದ ಒಂದು ಭಾಗವನ್ನ ಸತ್ಪಾತ್ರರಿಗೆ ದಾನ ಮಾಡುವಂಥದ್ದು. ಈ ಗುಣಗಳು ಸಜ್ಜನರನ್ನ ಬಿಟ್ಟು ಬೇರೆ ಯಾರಲ್ಲೂ ಇರೋದಿಲ್ಲ ಅಂತಾನೆ ಬಿದುರ. ಆಕ್ರೋಶ ಪರಿವಾದಾಭ್ಯಾಂ ವಿಹಿಂಸಂತ್ಯ ಬುಧಾ ಬುಧಾನ್ ವಕ್ತಾ ಪಾಪಂ ಉಪಾದತ್ತೆ ಕ್ಷಮಮಾಣೋ ವಿಮುಚ್ಯತೆ. ಅಬುಧಾಹ ಬುಧಾನ್ ವಿಹಿಂಸಂತಿ ಹೇಳ್ತಾನೆ ಬಿದ್ರೆ. ಅಬುಧಾಹ, ಅಜ್ಞಾನಿಗಳು ಜ್ಞಾನಿಗಳನ್ನ ಹಿಂಸೆ ಮಾಡ್ತಾರೆ. ಯಾವುದರಿಂದ? ಆಕ್ರೋಶ. ಆಕ್ರೋಶ ಅಂತ. ಏನ್ ಆಕ್ರೋಶ?
ಆದ್ರೆ ವ್ಯಾಖ್ಯಾನ ಮಾಡ್ತಾರೆ, ಅಸ್ಮಾನ್ ಅಯಂ ಬಾಧತೆ ಇತಿ ಸರ್ವಾನ್ ಪ್ರತಿರೋಧನಂ ಆಕ್ರೋಶ ಅಂತಾರೆ. ಇವನ್ ನಮ್ಗೆ ಹಿಂಸೆ ಕೊಡ್ತಾನೆ, ಇವನ್ ನಮ್ಗೆ ಹಿಂಸೆ ಕೊಡ್ತಾನೆ ಅಂತ ಎಲ್ಲರ ಮೇಲೂ ಕಿರಿಚಾಡೋದು. ಇಂಥ ಮಾತು ನೋಡಿ, ಎಲ್ಲರ ಮೇಲೆ ಕಿರಿಚಾಡೋದು. ಅದು ಆಕ್ಚುಯಲ್ ಆಗಿ ಹಿಂಸೆ ಕೊಡ್ತಿರೋನ್ ಇವನೇ ಎಲ್ರಿಗೂ. ಕಿರಿಚಾಡೋದು ಮಾತ್ರ ಬೇರೆ. ಆಕ್ರೋಶ, ಕಿರುಚಾಟ, ಪರಿವಾದ, ನಿಂದ. ಜ್ಞಾನಿಗಳನ್ನ ಹೀಗೆ ಹಿಂಸೆ ಕೊಡ್ತಾರಂತ ಜ್ಞಾನಿಗಳು. ಆದ್ರೆ ಕಿರಿಚಾಡುವಂತ ವ್ಯಕ್ತಿ ದುಷ್ಟ, ಅವನಿಗೆ ಪಾಪ ಬರುತ್ತೆ. ಅವನು ಕಿರಿಚಾಡ್ದ ಅಂತ ಜ್ಞಾನಿಯೂ ಕಿರಿಚಾಡ್ಬಿಟ್ರೆ ಅವನಿಗೂ ಇವನಿಗೇನು ವ್ಯತ್ಯಾಸ? ಕಿರಿಚಾಡಿದವನಿಗೆ ಪಾಪ, ಅವನನ್ನ ಕ್ಷಮ ಮಾಡಿದವನಿಗೆ ಪಾಪ ಇಲ್ಲ. ಅದನ್ನೇ ಇಂದ್ರಿಯ ನಿಗ್ರಹ ಅಂತ ಅನ್ನೋದು. ಅವನ್ ಪ್ರವೋಕ್ ಮಾಡ್ತಾನೆ, ನಂತರ ನೀನು ಆಗು, ನಂತರ ನೀನು ಆಗು ಅಂತ ಪ್ರವೋಕ್ ಮಾಡ್ತಾನೆ. ನಾವು ಅದಕ್ಕೆ ಉದ್ರಿಕ್ತರಾಗದೆ, ಅದನ್ನೇ ಸಾಧನೆ ಅನ್ನೋದು. ಆ ಸಾಧನೆ ಅಭ್ಯಾಸದಿಂದ, ಅನುಭವದಿಂದ, ಜ್ಞಾನಿಗಳ ಸಂಘದಿಂದ, ಪಾಠ ಪ್ರವಚನದಿಂದ ಬರುತ್ತೆ. ಅದರಿಂದ ಯಾವಾಗಲೂ ಶಾಸ್ತ್ರ ಶ್ರವಣ ಮಾಡ್ತಾ ಇರ್ಬೇಕು ಅನ್ನೋದರ ಉದ್ದೇಶ ಇಷ್ಟೇ. ನಾವೇನೋ PhD ಮಾಡಕ್ಕೆ, ಸರ್ಟಿಫಿಕೇಟ್ ತಗೊಳಕ್ಕೆ, ನಾನು ಜ್ಞಾನಿ ಅಂತ ಫೇಮಸ್ ಆಗ್ಲಿಕ್ಕೆ ಅಲ್ಲ ರೀ ಇದೆಲ್ಲ ಕೇಳುವಂಥದ್ದು. ನನ್ನನ್ನ ನಾನು ಸರಿ ಮಾಡ್ಕೊಳ್ಳಿಕ್ಕೆ. ಇದೆಲ್ಲ ನಮ್ಗೆ ಶಾರ್ಪ್ನರ್ ಇದ್ದ ಹಾಗೆ, ನಮ್ಮನ್ನ ಸರಿ ಮಾಡ್ತಾ ಇರುತ್ತೆ. ನಾವು ಮಹಾಭಾರತವನ್ನ ಕೇಳೋದು ಯಾಕೆ? ನಾನು ಮಹಾಭಾರತವನ್ನ ಕೇಳ್ಬಿಟ್ಟೆ, ಇನ್ನೊಬ್ರು ಕೇಳಲಿಲ್ಲ ಅಂತ ಪ್ರೈಡ್ ಅಲ್ಲ, ಪ್ರೌಡ್ ಅಲ್ಲ. ನಾನೆಷ್ಟು ಸರಿಯಾದೆ, ನನ್ನ ತಪ್ಪನ್ನ ನಾನೆಷ್ಟು ತಿದ್ದುಕೊಂಡೆ, ನಾನೆಷ್ಟು ಸಾಧನೆಯಲ್ಲಿ ಒಂದು ಹೆಜ್ಜೆ ಮೇಲೆ ಹೋಗ್ತಾ ಇದ್ದೇನೆ ಅನ್ನುವುದಕ್ಕೆ ಇದು ಮೆಜರ್ಮೆಂಟ್, ಮಾಪಕ ಶಾಸ್ತ್ರ ಶ್ರವಣ ಅಷ್ಟೆ. ಆದ್ದರಿಂದ ಹಿಂಸಾಬಲಮ ಸಾಧೂನಾಂ ರಾಜ್ಞಾಂ ದಂಡ ವಿಧಿರ್ಬಲಂ ಶುಶ್ರೂಷಾತು ಬಲಂ ಸ್ತ್ರೀಣಾಂ ಕ್ಷಮಾ ಗುಣವತಾಂ ಬಲಂ. ಅಯೋಗ್ಯರಿಗೆ ಬಲ ಯಾವುದು ಅಂದ್ರೆ ಹಿಂಸೆ. ನಿನ್ ಹಿಂಸೆ ನಂಗೆ ತಡೆಯಕ್ ಆಗ್ತಿಲ್ಲಪ್ಪ, ನಿನ್ ಸಹವಾಸ ಬೇಡ ಅಂತ ಓಡಿಬಿಡ್ತಾರೆ ಜ್ಞಾನಿಗಳು. ಆದ್ದರಿಂದ ದುರ್ಜನರಿಗೆ ಬಲ ಬೇರೆಯವರಿಗೆ ಹಿಂಸೆ ಕೊಡುವಂಥದ್ದು. ರಾಜರಿಗೆ ಬಲ ಯಾವುದು ಅಂತಂದ್ರೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಡೋದು ರಾಜರ ಬಲ. ಹೆಣ್ಣು ಮಕ್ಕಳ ಬಲ ಯಾವುದು ಅಂದ್ರೆ ಶುಶ್ರೂಷಾ. ಶುಶ್ರೂಷಾ ಅನ್ನೋದಕ್ಕೆರಡು. ಅನೇಕರು ವ್ಯಾಖ್ಯಾನಗಳನ್ನ ಮಾಡುವಾಗ ಗಂಡ ಮಕ್ಕಳ ಸೇವೆ ಅಂತ ಬರೆದು ಬಿಡ್ತಾರೆ. ಶುಶ್ರೂಷಾ ಅಂದ್ರೆ ಶ್ರೋತುಮಿಚ್ಛಾ. ತಾವು ಯಾವ ಶಾಸ್ತ್ರವನ್ನ ಶ್ರವಣ ಮಾಡ್ಬೇಕು ಅಂತ ಶಾಸ್ತ್ರ ವಿಧಾನ ಮಾಡಿದೆಯೋ ಅಂತಹ ಭಾಗವತ ಭಾರತಾದಿ ಶಾಸ್ತ್ರಗಳನ್ನ ಯೋಗ್ಯ ಗುರುಗಳ ಮೂಲಕ ಶ್ರವಣ ಮಾಡೋದು, ಆ ಮೂಲಕ ಪಾತಿವ್ರತ್ಯ ಧರ್ಮವನ್ನ ಸರಿಯಾಗಿ ಇಟ್ಟುಕೊಂಡು ಜೀವನವನ್ನ ಮಾಡುವಂಥದ್ದು ಶುಶ್ರೂಷಾ. ಅದು ಹೆಣ್ಣು ಮಕ್ಕಳಿಗೆ ಬಲ. ಗುಣವಂತರ ಬಲ ಯಾವುದು ಅಂದ್ರೆ ಕ್ಷಮಾಗುಣ, ವೈಭವ. ಇದು ವಾಕ್ಸಂಯಮೋ ಹಿ ನೃಪತೆ ಸುದುಷ್ಕರತಮೋ ಮತಃ ಅರ್ಥವಚ್ಚ ವಿಚಿತ್ರಂಚ ನ ಶಕ್ಯಂ ಬಹುಭಾಷಿತಂ. ಅಣ್ಣ, ಮಾತನ್ನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಅಣ್ಣ. ತತ್ರಾಪಿ ರಾಜರಿಗೆ ಬಹಳ ಕಷ್ಟ. ರಾಜರಿಗೆ ಅಂತ ನೃಪತೆ ಅಂತ ವಿಶೇಷವಾಗಿ ರಾಜರ ಬಗ್ಗೆ ಮಾತಾಡ್ತಾನೆ ವಿದುರ ಇಲ್ಲಿ. ಅದೇ ರಾಜರು ಅಂತ ಹೇಳುವಾಗ ನಾವು ಸೇರ್ಕೊಂಡಿದ್ದೀವಲ್ಲ ಅದರಲ್ಲಿ. ನಾನು ಇದ್ದೇನೆ, ನೀವು ಇದ್ದೀರಿ, ಎಲ್ಲ ಇದ್ದೇವೆ. ವಾಕ್ಸಂಯಮ, ಮಾತಿನ ಮೇಲೆ ಕಂಟ್ರೋಲ್ ಪಡೆಯುವುದು ಬಹಳ ಕಷ್ಟ. 4 ಜನ ಕೂತ್ಕೊಂಡು ಒಂದು ವಿಷಯ ಮಾತಾಡ್ಬಿಟ್ರು ಅಂತಂದ್ರೆ ಇವನು ಪ್ರವೋಕ್ ಆಗಿ ಪಟ 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 ಮಾತಾಡ್ಬಿಡ್ತಾನೆ. ಎಷ್ಟು ದೊಡ್ಡ ಪಾಠ ಮಾಡ್ತಾನೆ ನೋಡಿ ವಿದುರ. ವಾಕ್ಸಂಯಮ ಅನ್ನೋದು ಬಹಳ ಕಷ್ಟ. ದುಷ್ಕರ, ಸುದುಷ್ಕರ ತಮ ಅಂದ್ರೆ ಬಹಳ 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 ಕಷ್ಟ. ಹೆಚ್ಚಿಗೆ ಮಾತಾಡ್ಬೋದು, ವಟ 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 ಅಂತ ಬಹುಭಾಷಣ ಮಾಡ್ಬೋದು. ಆದ್ರೆ ಬೇರೆಯವರಿಗೆ ಪ್ರಯೋಜನ ಆಗುವಂತಹ ಮತ್ತೆ ನನಗೂ ಪ್ರಯೋಜನ ಆಗುವಂತಹ ವಿಶೇಷವಾದ ಅರ್ಥಗಳಿಂದ ಕೂಡಿದ ಹೆಚ್ಚು ಮಾತಾಡೋದು ಬಹಳ ಕಷ್ಟ. ಸಿಕ್ಕಾಪಟ್ಟೆ ಟಾಕೆಟಿವ್ ಅಂತಾರಲ್ಲ, ಸುಮ್ಮನೆ ಟಾಕಿಂಗ್ ಟಾಮ್ ತರ ಮಾತಾಡ್ತಾನೆ ಇರ್ತಾನೆ ಅಂತ. ಆದ್ರೆ ಒಳ್ಳೆ ಮಾತು, ಅರ್ಥಗಳಿಂದ ಕೂಡಿದ ಮಾತು, ಈ ತರ ಮಾತುಗಳನ್ನು ಹೆಚ್ಚು ಆಡೋದು ಕಷ್ಟ. ಯಾವಾಗ ಆಡಬಹುದು? ಭಾರತ ಭಾಗವತಾದಿ ಗ್ರಂಥಗಳ ಶ್ರವಣ ಮಾಡೋದ್ರಿಂದ, ಸಾತ್ವಿಕರ ಸಂಪರ್ಕದಿಂದ ಎಲ್ಲಿ ಯಾವಾಗ ಹೇಗೆ ಎಷ್ಟು ಮಾತಾಡಬೇಕು ಅಂತ ಅವ್ರು ಪಾಠ ಮಾಡ್ತಾರಲ್ಲ, ಅವಾಗ ಗೊತ್ತಾಗತ್ತೆ.
ಆದ್ದರಿಂದ ಮಾತನ್ನ ಕಂಟ್ರೋಲ್ ಮಾಡೋದು ಕಷ್ಟ. ಮಾತಿನ ಮೇಲೆ ನಮಗ್ ಕಂಟ್ರೋಲ್ ಬರ್ಬೇಕು. ನಾವು ಹೆಚ್ಚು ಮಾತಾಡಿದ್ರು ಕೂಡ ಇನ್ನೂ ಮಾತಾಡ್ಲಿ, ಅವರು ನಿಲ್ಲಿಸೋದ್ ಬೇಡ ಅನ್ನಿಸುವಂತೆ ಇರ್ಬೇಕು ಅಂತಂದ್ರೆ ಶಾಸ್ತ್ರದಿಂದಲೇ ಸಾಧ್ಯ, ಬಿಟ್ಟು ಬೇರೆ ಯಾವುದರಿಂದಲೂ ಅಲ್ಲ. ಅಭ್ಯಾವಹತಿ ಕಲ್ಯಾಣಂ ವಿವಿಧಾ ವಾಕ್ ಸುಭಾಷಿತ ಸೈವ ದುರ್ಭಾಷಿತ ರಾಜನ್ ಅನರ್ಥಾಯೋಪಪದ್ಯತೆ. ಒಳ್ಳೆ ಮಾತು, ಬೇಕಾದಷ್ಟು ಬೇರೆ ವಿವಿಧ ವಾಕ್, ಬೇರೆ ಬೇರೆಯಾದ ಒಳ್ಳೆ ಮಾತು, ಚೆನ್ನಾಗಿ ಆಡಿದ ಒಳ್ಳೆ ಮಾತುಗಳು ನಮಗೆ ಒಳ್ಳೇದು ಮಾಡುತ್ತೆ. ಅದೇ ಕೆಟ್ಟ ಮಾತಾಡ್ಬಿಟ್ರೆ ಅನರ್ಥವನ್ನ ಉಂಟು ಮಾಡತ್ತೆ. ಕಲ್ಯಾಣವನ್ನು ಅನರ್ಥವನ್ನು ತಂದುಕೊಡುವಂತಹ ಒಂದು ಇಂದ್ರಿಯ ಅದು ವಾಗೀಂದ್ರಿಯ. ಆದ್ದರಿಂದ ನಾಲಿಗೆಯಲ್ಲಿ ನಾರಾಯಣ ನಾಮಸ್ಮರಣೆ ಪೂರ್ವಕವಾದ ಒಳ್ಳೆ ಮಾತು ಬರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ಆದ್ರೆ ನಾಲಿಗೆಯಲ್ಲಿ ಒಳ್ಳೆ ಮಾತು ಬರಬೇಕು ಅಂತಂದ್ರೆ ನಾಲಿಗೆ ಮೇಲೆ ನಲಿಯುವ ಆಹಾರ ಪದಾರ್ಥಗಳು ಭಗವಂತನಿಗೆ ನಿವೇದಿತ ಆಗಿರ್ಬೇಕು. ಅಪಕರ್ಷತು ಜಿಹ್ವಾಮೇ ಲೋಕವಾರ್ತಾ ದುರನ್ನತಃ. ವಾದಿರಾಜರ ಪ್ರಾರ್ಥನೆ. ಸ್ವಾಮಿ ನಾರಾಯಣ ಹಯಗ್ರೀವ, ನನ್ನ ಮಾತನ್ನ ಕೇಳಿಸ್ಕೋಪ್ಪ, ನನ್ನ ನಾಲಿಗೆ ಲೋಕವಾರ್ತೆಯಿಂದ ಕೆಟ್ಟ ಅನ್ನದಿಂದ ದೂರ ಇದ್ದು ಬಿಡ್ಲಿ. ತ್ವದಾಲಾಪೆ ತ್ವದುಚ್ಛಿಷ್ಟ ಭೋಜನೆ ಕುರು ಜಿಹ್ವಿಕಾಂ. ಮತ್ ನಾಲಿಗೆ ಯಾವುದಕ್ಕೆ ಬೇಕು? ತ್ವದಾಲಾಪೆ, ನಿನ್ನ ವಿಷಯವನ್ನ, ನಿನ್ನವರ ವಿಷಯವನ್ನ, ಸಜ್ಜನರ ವಿಷಯವನ್ನ, ಲೋಕಕ್ಕೆ ಒಳ್ಳೇದಾಗುವಂತಹ ವಿಷಯವನ್ನ ಮಾತಾಡ್ಲಿಕ್ಕೆ ನಾಲಿಗೆ ಉಪಯೋಗ ಆಗ್ಲಿ. ನಿನಗೆ ನಿವೇದಿತವಾದ ಅನ್ನವನ್ನ ತಿನ್ಲಿಕ್ಕೆ ನಾಲಿಗೆ ಉಪಯೋಗ ಆಗಲಿ. ಆದ್ದರಿಂದ ಒಂದು ನಾಲಿಗೆಯಿಂದ ಎಷ್ಟು ಅನರ್ಥ ಆಗತ್ತೆ, ಅದೇ ನಾಲಿಗೆಯಿಂದ ಅಷ್ಟು ಒಳ್ಳೇದಾಗುತ್ತೆ. ಜಾಗೃತೆಯಾಗಿರ್ಬೇಕು. ರೋಹತೆ ಸಾಯಕೈರ್ವಿದ್ಧಂ ವನಂ ಪರಶುನಾ ಹತಂ ವಾಚಾ ದುರುಕ್ತಂ ಬೀಭತ್ಸಂ ನ ಸಂರೋಹತಿ ವಾಕ್ಷತಂ. ಎಸ್ಪೆಷಲಿ ಈ ಶ್ಲೋಕ ನನ್ನ ಜೀವನದಲ್ಲಿ ದೊಡ್ಡ ನನ್ನ ಅನುಭವ ಇದು. ಈ ಶ್ಲೋಕ 79ನೇ ಶ್ಲೋಕ. ಒಂದು ಮರ ಇದೆ, ಒಳ್ಳೆ ಮರ ಇದೆ. ಆ ಮರಕ್ಕೆ ಬಾಣ ಹೊಡೆದ್ಬಿಟ್ಟ ಒಬ್ಬ. ಅಭ್ಯಾಸ ಮಾಡ್ತಾ ಇದ್ದಾನೆ ಹುಡುಗ, ಬಾಣ ಹೊಡೆದ. ಸ್ವಲ್ಪ ಕಿತ್ತು ಹೋಯ್ತು, ಆ ಮರದ ಭಾಗ ಕಿತ್ತು ಹೋಯಿತು. ಸ್ವಲ್ಪ ದಿನ ಆದ್ಮೇಲೆ ಹಾಗೇ ಬೆಳೆದು ಬಿಡ್ತು. ಹಾಗೆ ಇನ್ನೊಬ್ಬ ಮರ ಕಡಿಯುವಂತ ವ್ಯಕ್ತಿ ಬಂದ. ಅವನು ಪರಶುವನ್ನ ತಗೊಂಡು ಕಟ್ಟಿಗೆ ಬೇಕು ಅಡಿಗೆ ಮಾಡ್ಲಿಕ್ಕೆ, ಕಟ್ಟಿಗೆ ಮಾರುವಂತಹ ವ್ಯಕ್ತಿ ಅವನು. ಅಲ್ಲಲ್ಲೇ ಇದ್ದಂತಹ ರೆಂಬೆ ಕೊಂಬೆಗಳನ್ನೆಲ್ಲ ಕಡಿದು ಬಿಟ್ಟ. ಅವನಿಗೆ ಎಷ್ಟು ಬೇಕೋ ಅಷ್ಟು ಕಟ್ಟಿಗೆ ತಗೊಂಡು ಹೋಗ್ಬಿಟ್ಟ. ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ರೆಂಬೆ ಕೊಂಬೆಗಳು ಚಿಗುರಿ ಮತ್ತೆ ಮರ ಹಸಿರಾಯ್ತು. ಅಂದ್ರೆ ಬಾಣಗಳಿಂದ ಏಟು ತಿಂದು ಕೊಡಲಿಯಿಂದ ಕತ್ತರಿಸಿ ಹಾಕಿದ ಮರ ಬೆಳೆಯುತ್ತೆ. ಅದೇ ಕೆಟ್ಟ ಮಾತಿನಿಂದ ಒಂದು ಸಲ ಮನಸ್ಸಿಗೆ ಗಾಯ ಆಗ್ಬಿಟ್ರೆ ಎಂಥ ಮಾತು ನೋಡ್ರಿ. ಇದು ನಂಗೆ ತುಂಬಾ ಇಷ್ಟವಾದ ಮಾತು, ನನ್ನ ಅನುಭವದ ಮಾತು, ನನಗೆ ಜೀವನದಲ್ಲಿ ಅನುಭವ ತಂದು ಕೊಟ್ಟ ಮಾತು, ವೇದವ್ಯಾಸರ ಮಾತು, ವಿದುರನ ಮಾತು. ದುರುಕ್ತಂ ವಾಚಾ ದುರುಕ್ತಂ ಬೀಭತ್ಸಂ. ಮಾತಿನಿಂದ ಒಂದು ಸಲ ಮನಸ್ಸಿಗೆ ಗಾಯ ಆಗ್ಬಿಡ್ತು ಅಂದ್ರೆ ಮತ್ತೆ ಬೆಳೆಯಲ್ಲ. ಗಾಯ ಶಾಶ್ವತ. ಎಂಥ ಮಾತು! ವಾಚಾ ದುರುಕ್ತಂ ಬೀಭತ್ಸಂ ನ ಸಂರೋಹತೆ ವಾಕ್ಷತಂ. ನೋಡಿ, ಆದ್ರಿಂದ ಬಾಣ ಶಾರ್ಪೋ, ಕೊಡಲಿ ಶಾರ್ಪೋ, ನಾಲಿಗೆ ಶಾರ್ಪೋ, ನಾವೇ ಆಲೋಚನೆ ಮಾಡಿ. ನಾಲಿಗೆ ಎಷ್ಟು ಶಾರ್ಪ್ ಆಗಿರ್ತಕ್ಕಂಥದ್ದು ಬೇರೆ ಯಾವುದೂ ಇಲ್ಲ. ಯಾಕೆ ಅಂದ್ರೆ ಬಾಣದಿಂದ, ಕೊಡಲಿಯಿಂದ ಕತ್ತರಿಸಿ ಹೋದದ್ದೆಲ್ಲ ಮತ್ತೆ ಮತ್ತೆ ಕಾಲಕ್ರಮೇಣ ಬೆಳೆಯುತ್ತೆ. ಆದರೆ ಮಾತಿನ ಏಟನ್ನ ತಿಂದ ವ್ಯಕ್ತಿ ಅವನು ಸಾತ್ವಿಕನಾಗಿದ್ರೆ ಆ ಗಾಯ ಮತ್ತೆ ಒಣಗೋದಿಲ್ಲ.
ಒಣಗಿದ ಜಾಗ ಮತ್ತೆ ಹಸಿಯಾದದ್ದು ಹಸಿಯಾಗೇ ಇರುತ್ತೆ ಜೀವನ ಪೂರ್ತಿ. ಕರ್ಣಿನಾಲೀಕ ನಾರಾಚಾನ್ ನಿರ್ಹರಂತಿ ಶರೀರತಃ ವಾಕ್ಷಲ್ಯಸ್ತು ನ ನಿರ್ಹರ್ತುಂ ಶಕ್ಯೋ ಹೃದಿಶಯೋ ಹಿ ಸಹ. ಬೇಕಾದಷ್ಟು ಬಾಣ, ಕರ್ಣಿಕ, ನಾಲೀಕ, ನಾರಾಚ ಅಂತ ಬೇಕಾದಷ್ಟು ಬಾಣ ಇದೆ. ಒಬ್ಬ ಯುದ್ಧ ಮಾಡ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ. ಕರ್ಣಿ ಅಂತನ್ನುವ ಬಾಣದಿಂದ ಹೊಡೆದ, ಅವನಿಗೆ ನಾಲೀಕ ಅನ್ನುವ ಬಾಣದಿಂದ ಹೊಡೆದ, ನಾರಾಚ ಅನ್ನುವ ಬಾಣದಿಂದ ಹೊಡೆದ. ಅದೆಲ್ಲ ಮೈಗೆ ಚುಚ್ಕೊಂಡ್ಬಿಡ್ತು. ಆ ಚುಚ್ಚಿಕೊಂಡ ಬಾಣವನ್ನ ತೆಗಿಬಹುದು, ಆದರೆ ವಾಕ್ಶಲ್ಯ ಮಾತೆನ್ನುವ ಬಾಣವನ್ನ ಹೊಡೆದು ಬಿಟ್ರೆ ಅದು ಹೃದಯದಲ್ಲೇ ಹೃದಿಶಯ ಅಂತೆ, ಹೃದಯದಲ್ಲಿ ಮಲಗಿ ಬಿಡುತ್ತಂತದ್ದು. ಎಂಥ ಮಾತು ನೋಡಿ. ಮಾತಿನಿಂದ, ಮಾತೆನ್ನುವ ಬಾಣವನ್ನ ಬೇರೆಯವರ ಮೇಲೆ ಪ್ರಯೋಗ ಮಾಡಿಬಿಟ್ರೆ, ವಿವೇಕ ಇಲ್ಲದೆ ಸಾತ್ವಿಕರ ಮೇಲೆ ಮಾತೆನ್ನುವ ಬಾಣವನ್ನ ಪ್ರಯೋಗ ಮಾಡಿಬಿಟ್ರೆ ಅವರ ಹೃದಯದಲ್ಲೇ ಮಲಗಿ ಬಿಡುತ್ತೆ. ಅವರೆಷ್ಟು ಸಾತ್ವಿಕರು, ಆಚಾರವಂತರು, ಒಳ್ಳೆ ಲೌಕಿಕರು ಯಾರೇ ಆಗಿರ್ಲಿ, ಮನಸ್ಸಿನಲ್ಲಿ ಉಳಿದೇ ಹೋಗುತ್ತೆ. ತುಂಬಾ ಫೀಲ್ ಆಗುತ್ತೆ ನನಗೆ ವಾಕ್ಯ. ವಾಕ್ಸಾಯಕಾಹ ವದನಾನ್ ನಿಷ್ಪತಂತಿ ಚೈರಾಹತಶೋಚತಿ ರಾತ್ರ್ಯಹಾನಿ ಪರಸ್ಯ ವಾ ಮರ್ಮಸು ಯೇ ಪತಂತಿ ತಾನ್ ಪಂಡಿತೋ ನಾವಸೃಜೇತ್ ಪರೇಶು. ನಮ್ಮ ನಾಲೆಗೆ ಹೇಗಿರಿ, ಇಂಥ ಪಾಠ ಯಾರು ಮಾಡ್ಲಿಕ್ಕೆ ಆಗತ್ರಿ ವಿದುರನನ್ನ ಬಿಟ್ರೆ? ಎಷ್ಟು ಕೋಟಿ ಕೊಡ್ಬೇಕು ನಾವು ದಕ್ಷಿಣೆ ವಿದುರನಿಗೆ? ಆಚಾರ್ಯರೇ ತಗೊಳ್ಳಿ 100 ರೂಪಾಯಿ ದಕ್ಷಿಣೆ ಅಂತ ಕೊಟ್ಬಿಡ್ಬೋದು ನೀವು ನನಗೆ ಮಹಾಭಾರತ ಪಾಠ ಮಾಡಿದ್ದಕ್ಕೆ. ವಿದುರ ಆಡಿದ ಈ ಮಾತಿಗೆ ನಾವೆಷ್ಟು ನಮ್ಮ ನಾಲಿಗೆಯನ್ನು ಶಾರ್ಪ್ ಮಾಡ್ತಾ ಇದ್ದಾನೆ ವಿದುರ. ವಾಕ್ಛಾಯಕಾಹ ವದನಾನ್ ನಿಷ್ಪತಂತಿ. ಮಾತೆನ್ನುವ ಬಾಣಗಳು ದುಷ್ಟರ ಮುಖದಿಂದ ಬೀಳ್ತಾನೆ ಇರುತ್ತೆ. ಅಕ್ಷಯವಾದ ಬತ್ತಳಿಕೆ ಅದು. ಮುಖವೆನ್ನುವ ಬತ್ತಳಿಕೆಯಿಂದ ಮಾತೆನ್ನುವ ಕೆಟ್ಟ ಮಾತೆನ್ನುವ ಬಾಣಗಳು ಬರ್ತಾನೆ ಇರುತ್ತೆ. ಅಂತಹ ಮಾತುಗಳ ಏಟನ್ನ ತಿಂದವನು ಹಗಲೋ ರಾತ್ರಿ ದುಃಖ ಪಡ್ತಾ ಇರ್ತಾನೆ. ರಾಹತ ಶೋಚತೆ ರಾತ್ರಿ ಅಹಾನಿ. ಅದು ಒಂದೆರಡು ದಿನ ಅಲ್ಲ, ಅವನಿರೋ ತನಕ. ಆಗ ಅವ್ರ ಮುಖ ನೋಡಿದಾಗಲೆಲ್ಲ, ಒಬ್ಬನೇ ಕೂತಿದ್ದಾಗೆಲ್ಲ, ನನ್ನ ಅನುಭವ ಹೇಳ್ತಿರೋದು ನಾನು ನಿಮ್ಗಿದು. ಈ ಶ್ಲೋಕಗಳು ನೋಡುವಾಗ ನನ್ನ ಅನುಭವ, ನಾನು ನೊಂದು ಶೋಕ ಪಡ್ತಿರ್ತಕ್ಕ ಅನುಭವ. ಯೈರಾಹತಃ, ಅಂತಹ ಮಾತುಗಳ ಬಾಣದಿಂದ ಏಟನ್ನ ತಿಂದವನು ಹಗಲು ರಾತ್ರಿ ದುಃಖ ಪಡ್ತಾ ಇರ್ತಾನೆ. ಆದ್ದರಿಂದ ಬೇರೆಯವರ ಮರ್ಮಕ್ಕೆ ಹೊಡೆದು ದುಃಖ ಪಡಿಸುವಂತಹ ಅಂತ ಕೆಟ್ಟ ಮಾತುಗಳನ್ನ ಜ್ಞಾನಿಯಾದವನು ಯಾವತ್ತೂ ಆಡಬಾರ್ದಣ್ಣ. ಅವನ ಬಾಯಲ್ಲಿ ಯಾವತ್ತೂ ಬೇರೆಯವರ ಮರ್ಮಕ್ಕೆ ತಾಕುವಂತಹ, ಹಗಲು ರಾತ್ರಿ ಅವರನ್ನ ದುಃಖಕ್ಕೆ ಈಡು ಮಾಡುವಂತಹ ಮಾತು ಬರಬಾರದು. ಇದಕ್ಕೆಲ್ಲ ಏನು ಕಾರಣ? ಬಂದು ಬಿಡುತ್ತೆ ಮಾತು ಅಂದ್ರೆ ಏನು ಕಾರಣ? ದೊಡ್ಡ ಮಾತು ಹೇಳ್ತಾನೆ ವಿದುರ. ಯಸ್ಮೈ ದೇವಾ ಪ್ರಯಚ್ಛಂತಿ ಪುರುಷಾಯ ಪರಾಭವಂ ಬುದ್ಧಿಂ ತಸ್ಯಾಪಕರ್ಷಂತಿ ಸೋವಾಚೀನಾನಿ ಪಶ್ಯತಿ. ದೇವತೆಗಳು ಯಾರನ್ನ ಹಾಳು ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾರೆ, ಅವರು ಮೊದಲು ಬುದ್ಧಿಯನ್ನ ಅಪಹಾರ ಮಾಡಿಬಿಡ್ತಾರಂತೆ. ಈ ಅದ್ಭುತ, ಪರಮಾದ್ಭುತ. ಇದನ್ನ ಅದ್ಭುತ ಅನ್ನುವ ಶಬ್ದ ಬಿಟ್ಟು ಬೇರೆ ನಮಗಿಲ್ಲ ವಿದುರನಿಗೆ. ಎಷ್ಟು ನಮಸ್ಕಾರ ಮಾಡ್ಬೇಕ್ರಿ ನಾವು ವಿದುರನಿಗೆ. ಒಬ್ಬನನ್ನ ಹಾಳು ಮಾಡ್ಬೇಕು ಅಂತ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು ಸಂಕಲ್ಪವನ್ನ ಮಾಡಿಕೊಂಡ್ರು ಅಂದ್ರೆ ಮೊದಲು ಹಾಳು ಮಾಡೋದು ಅವನ ಬುದ್ಧಿಯನ್ನ. ಬುದ್ಧಿ ಹೋಯ್ತು ಅಂತಂದ್ರೆ ಅವನಿಗೆ ಕಣ್ಣಿಗೆ ಕಾಣೋದೇ ಕೆಟ್ಟದ್ದು. ಎಂಥ ಜ್ಞಾನಿಗಳೇ ಬರ್ಲಿ, ಎಂಥ ಮೇಧಾವಿಗಳೇ ಬರ್ಲಿ, ಎಂಥ ಉತ್ತಮರೇ ಬರ್ಲಿ, ನನ್ನ ಲೆವೆಲ್ಗೆ ಜ್ಞಾನಿಗಳನ್ನ ಇಳಿಸ್ತಾನೆ, ದೊಡ್ಡವರನ್ನ ಇಳಿಸ್ತಾನೆ, ಗುರು ಹಿರಿಯರನ್ನ ಇಳಿಸಿ ನೋಡ್ತಾನೆ. ಬುದ್ಧೌ ಕಲುಷಭೂತಾಯಾಂ ವಿನಾಶೇ ಪ್ರತ್ಯುಪಸ್ಥಿತೆ ಅನಯೋ ನಯ ಸಂಕಾಶಃ ಬುದ್ಧಿಮಾಕ್ರಮ್ಯ ತಿಷ್ಠತಿ. ದೊಡ್ಡವ್ರ ಮಾತಿಲ್ಲ, ಗುರು ಹಿರಿಯರ ನಾನು, ನಂದು, ನನಗಾಗಿ, ನನಗೋಸ್ಕರ.
ನನಗೆ ಉಪದೇಶ ಮಾಡ್ಲಿಕ್ಕೆ ನೀವು ಯಾರು? ಅದೇ ಹೇಳಿದ್ದು, ಅನರ್ಥ ಅರ್ಥವಾಗಿ ಕಾಣತ್ತೆ, ಅರ್ಥ ಅನರ್ಥವಾಗಿ ಕಾಣುತ್ತೆ. ಬುದ್ಧಿ ಕಲುಷಿತ ಆಯಿತು, ಬುದ್ಧಿ ಹಾಳಾಯ್ತು ಅಂತಂದ್ರೆ ಅನಯ ನಯ ಸಂಕಾಶ, ಅನೀತಿ ದುರ್ನೀತಿ, ಅದು ನೀತಿಯ ವೇಷವನ್ನ ಹಾಕಿಕೊಂಡು ಬಂದು ಬುದ್ಧಿಯನ್ನ ಪೂರ್ಣವಾಗಿ ಆಕ್ರಮಣ ಮಾಡ್ಕೊಂಡು ನಿಂತ್ಕೊಂಡ್ಬಿಡುತ್ತೆ. ದೊಡ್ಡ ಮಾತು, ನ ದೇವಾಹ ಯಷ್ಟಿಮಾದಾಯ ರಕ್ಷಂತಿ ಪಶುಪಾಲವತ್ ಯಂ ಹಿ ರಕ್ಷಿತುಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ತಂ. ಇದೆಲ್ಲ ಒಂದೊಂದು ಕೋಟಿ ಕೋಟಿ ನಮಸ್ಕಾರ ಮಾಡಿದ್ರು ವಿದುರನ ಋಣ ತೀರಿಸ್ಲಿಕ್ಕಾಗೋದಿಲ್ಲ, ವೇದವ್ಯಾಸ ದೇವರ ಋಣ ತೀರಿಸ್ಲಿಕ್ಕಾಗೋದಿಲ್ಲ. ದೇವತೆಗಳು ದನ ಕಾಯುವ ವ್ಯಕ್ತಿಯಂತೆ ಕೈಯಲ್ಲಿ ಕೋಲ್ ಹಿಡ್ಕೊಂಡು ಕಾಯೋದಿಲ್ಲಪ್ಪ ಜನಗಳನ್ನ. ದೇವತೆಗಳು ಯಾರನ್ನಾದ್ರೂ ರಕ್ಷಣೆ ಮಾಡಬೇಕು, ಯಾರನ್ನ ಉದ್ಧಾರ ಮಾಡಬೇಕು ಅನ್ನುವ ಸಂಕಲ್ಪವನ್ನ ಮಾಡ್ತಾರೆ. ಮೊದಲು ಅವನ ಬುದ್ಧಿಯನ್ನ ರೆಡಿ ಮಾಡ್ತಾರೆ, ಬುದ್ಧಿಗೆ ಶುದ್ಧತೆಯನ್ನ ಕೊಡ್ತಾರೆ, ಶುದ್ಧವಾದ ಬುದ್ಧಿ, ಒಳ್ಳೆ ಸದ್ಬುದ್ಧಿಯನ್ನ ಕೊಡ್ತಾರೆ. ಅದೇ ದೇವತೆಗಳು ಯಾರನ್ನ ಹಾಳು ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾರೆ, ಬುದ್ಧಿಯನ್ನು ಹಾಳು ಮಾಡಿಬಿಡ್ತಾರೆ. ಅನೀತಿ ನೀತಿಯ ವೇಷ ಹಾಕೊಂಡು ಬಂದು ಕೂತ್ಕೊಂಡ್ಬಿಡತ್ತೆ. ಆದ್ದರಿಂದ ಅಣ್ಣ, ಸೇಯಂ ಬುದ್ಧಿ ಪರೀತಾತೆ ಪುತ್ರಾಣಾಂ ಭರತರ್ಷಭ ಪಾಂಡವಾನಾಂ ವಿರೋಧೇನ ನ ಚೈತಾನವ ಬುದ್ಧಸೆ. ಆದ್ದರಿಂದ ಅಣ್ಣ, ನಿನ್ನ ಬುದ್ಧಿ ಹಾಳಾಗಿದೆ, ನಿನ್ನ ಮಕ್ಕಳ ಬುದ್ಧಿ ಹಾಳಾಗಿದೆ. ಅವರ ಉದ್ದೇಶ ಒಂದೇ, ಪಾಂಡವರ ದ್ವೇಷ ಮಾಡಬೇಕು, ಪಾಂಡವರ ವಿರೋಧ ಮಾಡಬೇಕು ಅನ್ನುವಂಥದ್ದು ಒಂದು ಪಾಯಿಂಟ್ ದ್ವೇಷವನ್ನ ಇಟ್ಟುಕೊಂಡು ನಿನ್ನ ಮಕ್ಕಳ ಬುದ್ಧಿ ನಾಶ ಆಗಿಬಿಟ್ಟಿದೆ, ನಿನಗದು ಗೊತ್ತಾಗ್ತಿಲ್ಲ. ರಾಜ ಲಕ್ಷಣ ಸಂಪನ್ನ ತ್ರೈಲೋಕ್ಯಸ್ಯಾಪಿ ಯೋ ಭವೇತ್ ಶಿಷ್ಯತೆ ಶಾಸಿತ ಸೋಸ್ತು ಧೃತರಾಷ್ಟ್ರ ಯುಧಿಷ್ಠಿರ. ಅಣ್ಣ, ರಾಜರಾಗಲಿಕ್ಕೆ ಯಾವ ಸಲ್ಲಕ್ಷಣಗಳು ಬೇಕೋ ಆ ಎಲ್ಲ ಸಲ್ಲಕ್ಷಣಗಳಿಂದ ಕೂಡಿದ 3 ಲೋಕವನ್ನ ಆಳ್ವಿಕೆ ಮಾಡ್ಲಿಕ್ಕೆ ಅರ್ಹನಾಗಿರ್ತಕ್ಕವನು ಧರ್ಮರಾಜ ಯುಧಿಷ್ಠಿರ. ನೀನ್ ಹೇಳ್ದಾಗ ಕೇಳ್ತಾನೆ. ನೀನ್ ಹತ್ರ ಕರೆದು ಆಲಿಂಗನ ಮಾಡ್ಕೊಂಡು ಮಗ ಅಂತ ಅಂದ್ಬಿಟ್ರೆ, ನಿನ್ನ ದಾಸನಾಗಿ ಶಿಷ್ಯನಾಗಿ ನೀನ್ ಹೇಳ್ದ ಹಾಗೆ ಕೇಳ್ಕೊಂಡು. ಶಿಷ್ಯರು ಅಂದ್ರೆ ಹಾಗೆ, ಶಿಷ್ಯರು ಅಂತಂದ್ರೆ ಗುರುಗಳು ಹೇಳಿದ ಒಳ್ಳೆಯ ವಿಷಯವನ್ನ ಆಸ್ ಇಟ್ ಈಸ್ ಆಗಿ, ಅವರೇನೋ ಆಚಾರ್ಯ ಹೇಳ್ತಾರೆ ನಾವ್ಯಾಕೆ ಕೇಳ್ಬೇಕು, ಅವನ ಶಿಷ್ಯನ ಲಕ್ಷಣ ಅಲ್ಲ ಅದು. ಶಿಷ್ಯರು ಅಂತಂದ್ರೆ ಹೇಳಿದ್ದ ಅಂದ್ರೆ ಒಳ್ಳೇದ್ ಮಾತ್ರ, ಕೆಟ್ಟದ್ದನ್ನೆಲ್ಲ ಗುರುಗಳು ಹೇಳಿದ್ರು ಕೇಳಬೇಕು ಅಂತ ನಿಯಮ ಇಲ್ಲ. ಯಾವುದು ನಮ್ಮ ಉದ್ಧಾರ ಕಾರಣ ಆಗತ್ತೆ ಅದನ್ನ ಚಾಚೂ ತಪ್ಪದೆ ನಡೆಸುವಂತವನು ಶಿಷ್ಯ. ಅಂಥ ಶಿಷ್ಯ ಧರ್ಮರಾಜ ಯುಧಿಷ್ಠಿರ. ನೀನ್ ಹೇಳ್ದ ಹಾಗೆ ಕೇಳ್ತಾನ ಅವನು. ಆದ್ದರಿಂದ ಅವ ರಾಜನಾಗ್ಲಿ. ಅತೀವ ಸರ್ವಾನ್ ಪುತ್ರ ಅಂತೆ ಭಾಗಧೇಯ ಪುರಸ್ಕೃತ ತೇಜಸಾ ಪ್ರಜ್ಞಯ ಚೈವ ಯುಕ್ತೋ ಧರ್ಮಾರ್ಥ ತತ್ವವಿತ್. ತೇಜಸ್ಸು, ಪ್ರಜ್ಞಾ, ಒಳ್ಳೆ ಧರ್ಮ ಅರ್ಥಗಳ ತತ್ವವನ್ನ ತಿಳಿದಿದ್ದಾನೆ. ಅಂಥವನು ರಾಜನಾಗಲಿಕ್ಕೆ ಯೋಗ್ಯನಾಗಿದ್ದಾನೆ. ಮಾತ್ರ ಅಲ್ಲ, ನಿನ್ನ ಎಲ್ಲ ಮಕ್ಕಳಿಗಿಂತ ಅವನೇ ದೊಡ್ಡವನು, ಶ್ರೇಷ್ಠ. ಅನುಕ್ರೋಶಾತ್ ಆನೃಶಂಸ್ಯಾತ್ ಯೋಸೌ ಧರ್ಮಭೃತಾಂ ವರಹ ಗೌರವಾತ್ತವ ರಾಜೇಂದ್ರ ಬಹೂನ್ ಕ್ಲೇಶಾನ್ ತಿತಿಕ್ಷತಿ. ಅಣ್ಣ, ಅನುಕ್ರೋಶಾತ್ ದಯ, ಆನೃಶಂಸ್ಯಾತ್ ಮೃದುತನ, ಸಾಫ್ಟ್ನೆಸ್, ಮಾರ್ಧವ, ಮತ್ತೆ ಗೌರವಾತ್ ನಿನ್ನ ಮೇಲಿನ ಗೌರವದಿಂದ ತುಂಬಾ ಕಷ್ಟಪಡ್ತಾ ಇದ್ದಾನೆ. ತಿತಿಕ್ಷತಿ, ಅವನಿಗೆ ಬಂದ ಎಲ್ಲ ಕಷ್ಟವನ್ನ ಸಹನೆ ಮಾಡ್ತಾ ಇದ್ದಾನಣ್ಣ. ಅವನಿಗೆ ಎಲ್ಲ ಕಷ್ಟವನ್ನ ಸಹನೆ ಮಾಡ್ತಿರೋ ಉದ್ದೇಶ ಅಷ್ಟೇ, ಅವನ ಸ್ವಭಾವದಲ್ಲೇ ದಯ ಮತ್ತು ಮಾರ್ಧವ ಇದೆ. ದೊಡ್ಡವರಿಗೆ ಗೌರವ ಕೊಡಬೇಕು ಅನ್ನೋ ಇದಿದೆ. ಆ ಗುಣದಿಂದಲೇ ನಿನ್ನ ತಮ್ಮನ ಮಗನಾದ ಯುಧಿಷ್ಠಿರ ಧರ್ಮರಾಜ ಕಷ್ಟಗಳನ್ನೆಲ್ಲ ಸಹಿಸ್ತಿದ್ದಾನೆ. ಆಕ್ಚುಯಲ್ ಅವನು ಕಷ್ಟ ಸಹಿಸುವಂತಹ ವ್ಯಕ್ತಿ ಅಲ್ಲ. ಅಂದ್ರೆ ಕಷ್ಟ ಬರಬಾರ್ದು ಅವನಿಗೆ. ರಾಜನನ್ನಾಗಿ ಮಾಡು,
ಇನ್ಮೇಲಾದ್ರೂ ಉದ್ಧಾರ ಆಗು ಅಂತ ಹೇಳಿ ಆ ವಿದುರ ತನ್ನ ನೀತಿಯ ಎಂಥ ಮಾತು ನೋಡಿ, ನಮ್ಮನ್ನೆಲ್ಲ ಚೇಂಜ್ ಮಾಡುವ, ಮನಸ್ಸನ್ನ ಪರಿವರ್ತನೆ ಮಾಡುವ, ಮನಸ್ಸನ್ನ ಗಟ್ಟಿಗೊಳಿಸುವ, ಶಾಸ್ತ್ರದ ದಾರಿಯಲ್ಲಿ ನಮ್ಮ ಬುದ್ಧಿಯನ್ನ ನೆಲೆ ನಿಲ್ಲಿಸುವಂತಹ ಸುಂದರವಾದ ಮಾತುಗಳು. ಅಯೋಗ್ಯರಿಗೆ ಕೇಳೋದಿಲ್ಲ, ಅಯೋಗ್ಯರಿಗೆ ಕೇಳಿದ್ರೂ ಅರ್ಥ ಆಗೋದಿಲ್ಲ, ಯೋಗ್ಯರಾದವರಿಗೆ ಮಾತ್ರ ಕಿವಿಗೆ ಬೀಳುವ, ಕಿವಿಗೆ ಬಿದ್ದವರಲ್ಲಿ ಅದರಲ್ಲೂ ಯೋಗ್ಯರಾದವರನ್ನ ಮಾತ್ರ ಪರಿವರ್ತಿತರನ್ನಾಗಿ ಮಾಡತಕ್ಕಂಥ ಯಮಧರ್ಮರಾಜನ ಸಾಕ್ಷಾತ್ ಅವತಾರಭೂತನಾದ ವಿದ್ಯೆಯಲ್ಲೇ ರತನಾದ ವಿದುರ ಹೇಳಿದ ಮಾತುಗಳು. ಆ ಮಾತುಗಳೊಂದಿಗೆ ಇತಿ ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಉದ್ಯೋಗ ಪರ್ವಣಿ ತ್ರಯಸ್ತ್ರಿಂಶೋಧ್ಯಾಯ ಪ್ರಜಾಗರ ಪರ್ವಣಿ ದ್ವಿತೀಯೋಧ್ಯಾಯ. ವಿದುರನ ಈ ಸುಂದರವಾದ ಮಾತುಗಳೊಂದಿಗೆ ಶ್ರೀಮದ್ ವೇದವ್ಯಾಸ ವಿರಚಿತ ಲಕ್ಷ ಶ್ಲೋಕಾತ್ಮಕವಾದ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ಉದ್ಯೋಗ ಪರ್ವದಲ್ಲಿ 33ನೇ ಅಧ್ಯಾಯ, ಅದರಲ್ಲೇ ವಿದುರ ನೀತಿಯನ್ನ ತನ್ನೊಳಗಿಟ್ಟುಕೊಂಡ ಪ್ರಜಾಗರ ಪರ್ವದಲ್ಲಿ 2ನೇ ಅಧ್ಯಾಯ ಮುಗಿತಾ ಇದೆ. ಜೊತೆಯಲ್ಲಿ ಇವತ್ತಿನ ಪಾಠವೂ ಸಮಾಪ್ತಿ ಆಗ್ತಾ ಇದೆ. ವಿದುರ ಹೇಳಿದ ಆ ಮಾತುಗಳು ನಮ್ಮ ಕಿವಿಯ ಮೂಲಕ ಹೃದಯಕ್ಕೆ ಹೋಗಲಿ, ನಾವಾಡಿದ ಮಾತುಗಳು ಸಂತೋಷವನ್ನ ಕೊಡುವಂತಾಗ್ಲಿ, ಯಾರ ಹೃದಯವನ್ನು ನಮ್ಮ ಮಾತುಗಳು ನೋಯಿಸದೇ ಇರುವಂತಾಗ್ಲಿ. ಒಮ್ಮೊಮ್ಮೆ ಹಾಗಾಗ್ಬಿಡತ್ತೆ, ಅದು ನಾವು ಮಾತಾಡಿ ತಪ್ಪು ಅನ್ನುವಂತ ಭಾವ ನಮ್ಮ ಮನಸ್ಸಿಗೆ ಬರ್ಲಿ. ನಾವು ಕೆಟ್ಟ ಮಾತಾಡಿಬಿಟ್ವಿ, ಆಡಬಾರ್ದಾಗಿತ್ತು, ಆಡಿಬಿಟ್ಟೆವು, ಅದು ತಪ್ಪು ಅನ್ನುವಂತ ಭಾವ ನಮ್ಮ ಮನಸ್ಸಿಗೆ ಬರ್ಲಿ. ಒಂದು ಮಾತು ಹೇಳಿ ಮುಗಿಸ್ತೇನೆ, ನಮ್ಮ ಮಾತಿನಿಂದ ಸಾತ್ವಿಕರ ಮನಸ್ಸಿಗೆ ಎಂದೂ ನೋವಾಗದೆ ಇರಲಿ, ಯಾವತ್ತೂ ನೋವಾಗಬಾರ್ದು ಅಂತ ಮಾತು ನಮ್ಮ ಬಾಯಿಂದ ಅಜ್ಞಂತರ್ಗತನಾದ ಹರಣೀಪತಿ ಪರಶುರಾಮ ನಿಂತು ನುಡಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪಾಠ ಇಲ್ಲಿ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಮತ್ತೆ ನಾಳೆ ಪಾಠದಲ್ಲಿ ಭೇಟಿಯಾಗೋಣ. ಶ್ರೀಕೃಷ್ಣ ಅರ್ಪಣಮಸ್ತು.